ವಿಘ್ನೇಶ್ವರನ ನೆನೆಯುತ್ತ ಬಪ್ಪನವರು ಶ್ರೀ ದುರ್ಗಾ ಪರಮೇಶ್ವರಮ್ಮನ ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಶಾರದಾ ಮಾತೆಯ ಚರಣಾರವಿಂದಕ್ಕೆ ವಂದಿಸುತ್ತಾ ಆಗಮಿಸಿದಂತ ಎಲ್ಲ ಅಭಿಮಾನಿಗಳನ್ನ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಹೊಸಂಗಡ ಪ್ರಕರಣಾಲಯ ಹರಿಶ್ಚಂದ್ರ ಪಿ ಸಾಲಿಯಾನವರ ಕೃತಿ ಮೂಲ್ಕಿಯ ಕೀರ್ತಿಶೇಷ ಸಾಧಕರು ಅನ್ನುವಂತಹ ಕೃತಿ ಬಿಡುಗಡೆ ಸಮಾರಂಭ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ಸಮಾರಂಭದ ಅಧ್ಯಕ್ಷರು ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣಪ್ಪನವರು, ಮಾಜಿ ರಾಜ್ಯಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ, ಮಾಜಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್, ಡಾಕ್ಟರ್ ಅರುಣ್ ಖ್ಯಾತ ವೈದ್ಯರು ಮುಲ್ಕಿ ನರ್ಸಿಂಗ್ ಹೋಮ್, ಶ್ರೀ ಧನಂಜಯ ಕೇಸವನಾಗರ ಮುಲ್ಕಿ. ಅದೇ ರೀತಿ ಈ ಒಂದು ವೇದಿಕೆಯನ್ನ ಮೆರುಗೊಳಿಸಿಕೊಂಡಿದ್ದಾರೆ. ಕೃತಿ ಬಿಡುಗಡೆಯನ್ನು ಮಾಡಿರುವಂತಹ ಶ್ರೀಯುತ ಮಿಥುನ್ ಎಂ ರೈ ಅವರು ಹಾಗೂ ಇನಾಯತ್ ಕಾಲ್ವೆ ಅವರು ಕೂಡ ಈ ಒಂದು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಈಗಾಗಲೇ ಇರುವಂತಹ ಅತಿಥಿವನಿಯರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಟ್ಟಿದ್ದೇವೆ. ಚಿತ್ರಪ್ಪು ಹಾಗೂ ಪುರಂದರ ಶೆಟ್ಟಿ ಅವರು ಕೂಡ ಕೋಟಿಯವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಹರಿಶ್ಚಂದ್ರ ಪಿ ಸಾಲಿಯಾದವರು ಕೂಡ ವೇದಿಕೆಗೆ ಉಪಸ್ಥಿತರಿರಬೇಕು. ಈಗಾಗಲೇ ಅತಿಥಿವರು ನಮ್ಮೊಂದಿಗಿದ್ದಾರೆ, ವೇದಿಕೆಯಲ್ಲಿ ರಾಧಾಯಿಸಿದ್ದಾರೆ. ಮೊದಲಿಗೆ ಸಂಪ್ರದಾಯ ಪ್ರಕಾರ ದೇವರನ್ನ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ. ಮೊದಲಿಗೆ ಪ್ರಾರ್ಥನೆ ರಿಷಾದ್ ಆಚಾರ್ಯರವರು. ಗಣಪತಿ ಗಜಾನನ ಉಮಾ ಮಹೇಶ್ವರ ಪ್ರಿಯನಂದನ ಉಮಾ ಮಹೇಶ್ವರ ಪ್ರಿಯನಂದನ ಮಹಾಗಣಪತಿ ಗಜಾನನ ಶ್ರೀ ಮಹಾಗಣಪತಿ ಗಜಾನನ ಗಣನಾಥ ವಂದಿತ ಚರಣ ಗಣನಾಥ ವಂದಿತ ಚರಣ ತವ ಶರಣಂ ಭವಭಯಹರಣಂ ತವ ಶರಣಂ ಭವಭಯಹರಣಂ ಮಹಾಗಣಪತಿ ಗಜಾನನ ಶ್ರೀ ಮಹಾಗಣಪತಿ ಗಜಾನನ ಶ್ರೀ ಮಹಾಗಣಪತಿ ಗಜಾನನ. ಧನ್ಯವಾದಗಳು. ತಮ್ಮ ಪ್ರಾರ್ಥನೆ ಭಗವಂತನಿಗೆ ಮುಟ್ಟಲಿ, ಅವನ ಆಶೀರ್ವಾದ ಸದಾ ನಮಗಿರಲಿ ಎನ್ನುವಂತ ಕಾರ್ಯಕ್ರಮದ ಮುಂದೆ ಸ್ವಾಗತ ಶಿವರಾಮ್ ಅಮೀನ್ ಅವರಿಗೆ. ಆತ್ಮೀಯರೇ, ಇವತ್ತು ಹೊಸಂಗಣ ಪ್ರಕಟಣಾಲಯದ ಮುಖಾಂತರ ಹರಿಶ್ಚಂದ್ರ ಪಿ ಸಾಲಿಯಾನರವರ ಕೃತಿ
ಮುಲ್ಕಿಯ ಕೀರ್ತಿಶೇಷ ಸಾಧಕರ ಕೃತಿ ಬಿಡುಗಡೆ ಸಮಾರಂಭದ ಈಗ ತಾನೇ ನಡೆಯಲಿಕ್ಕುಂಟು. ಇವತ್ತಿನ ಈ ಬಂದಂಥ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಇವತ್ತಿನ ಈ ಕೃತಿ ಬಿಡುಗಡೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಶ್ರೀಯುತ ಮಿಥುನ್ ಎಂ ರೈ ಅವರು ಈಗಾಗಲೇ ಆಗಮಿಸುತ್ತಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಶ್ರೀಯುತ ಹರಿಕೃಷ್ಣ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರವರು. ಶ್ರೀಯುತರು ನಮಗೆಲ್ಲರಿಗೂ ಚಿರಪರಿಚಿತರು. ಲಯನ್ಸ್ ಕ್ಲಬ್ನಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಾಗ ಸುಮಾರು 10,000ಕ್ಕೂ ಮಿಕ್ಕಿ ಕಣ್ಣಿನ ಶಸ್ತ್ರಚಿಕಿತ್ಸೆಯ ಮುಖಾಂತರ ಬಡವರಿಗೆ ಒಂದು ಸಹಾಯವನ್ನು ಮಾಡಿದವರು. ಅವರಿಗೆ ಅಂತಾರಾಷ್ಟ್ರೀಯ ಸಂಸ್ಥೆ ಲಯನ್ಸ್ ಕ್ಲಬ್ನ ಮುಖಾಂತರ ಲೈಟ್ಸ್ ಆಫ್ ದ ಬ್ಲೈಂಡ್ ಅಂತ ಪ್ರಶಸ್ತಿ ಕೂಡ ಬಂದಿರ್ತದೆ. ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾಗಿರುವಾಗ ಹಲವಾರು ಸಮ್ಮೇಳನಗಳನ್ನು ಮಾಡಿ ಹಳ್ಳಿಗಳಲ್ಲಿ ಕನ್ನಡದ ರಥವನ್ನು ಎಳೆದವರು. ಹಾಗೆಯೇ ಹಲವಾರು ಪ್ರಶಸ್ತಿಗಳು, ಅದಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆಯೇ ನಮ್ಮ ಪೇಜಾವರ ಮಠದ ಸ್ವಾಮಿ ಅವರಿಂದ ಧರ್ಮದರ್ಶಿ ಬಿರುದನ್ನು ಕೂಡ ಅವರು ಸಾರ್ಥಕಗೊಳಿಸಿದವರು. ಅವರು ಶ್ರೀಯುತ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿಯವರು ನಮ್ಮ ಇನಾಯತ್ ಅಲಿ ಅವರು ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿ ಶ್ರೀ ಪ್ರದೀಪ್ ಕುಮಾರ್ ಕಲ್ಪುರ, ಇವರು ಕೂಡ ಮಾಜಿ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಾಗ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ತಂದವರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿ ನಮ್ಮ ಮುಲ್ಕಿಯ ಪ್ರತಿಷ್ಠಿತ ಮುಲ್ಕಿ ನರ್ಸಿಂಗ್ ಹೋಮ್ನ ವೈದ್ಯರಾದ ಡಾಕ್ಟರ್ ಅರುಣ್ ಕುಡ್ವಾಲ್ ಅವರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿ ಶ್ರೀ ಧನಂಜಯ್ ಅಂಚಲ್, ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿ ನಮ್ಮ KM ಕೋಟ್ಯಾನ್, ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಈ ಕೃತಿಯನ್ನು ಬರೆದು ಸಮಾಜಕ್ಕೆ ಅರ್ಪಿಸಿದ ಹರಿಶ್ಚಂದ್ರ ಪಿ ಸಾಲೇನ್ರವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಬಂದಂಥ ಎಲ್ಲರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಸ್ವಾಗತ ಭಾಷಣ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮಿಂದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು KM ಕೋಟ್ಯಾನ್ರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿದೆ. ಅವರು ಒಬ್ಬ ಸಾಮಾಜಿಕ ಕಾರ್ಯಕರ್ತ ಬೊಂಬಾಯಿಯಲ್ಲಿ. ಅವರಿಗೆ ಇತ್ತೀಚೆಗೆ ಬೊಂಬಾಯಿ ವಿಶ್ವವಿದ್ಯಾಲಯವು ಅವರಿಗೆ ಗೌರವವನ್ನು ಕೂಡ ಮಾಡಿದೆ. ಮತ್ತು ನಮ್ಮ ಊರಿನ ಹೆಚ್ಚಿನವರಿಗೆ ಅವರದೇ ಒಂದು ಸ್ಕೂಲ್ ಇತ್ತು, ವಿದ್ಯಾದಾಯಿನಿ. ಅದರಲ್ಲಿ ಎಷ್ಟೋ ಜನರಿಗೆ ವಿದ್ಯೆಯನ್ನು ಕೊಟ್ಟು ಮತ್ತು ನಮ್ಮ ಊರಿನವರು ಮುಂಬೈಗೆ ಬಂದರೆ ಅಲ್ಲಿ ನಿಲ್ಲಿಕ್ಕೆ ಸ್ಥಳಾವಕಾಶಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಜನ. ಮತ್ತು ಎಲ್ಲ ಸಭೆ ಸಮಾರಂಭದಲ್ಲಿ ಇವರು ಭಾಗಿಯಾಗಿದ್ದಾರೆ, ಹೆಚ್ಚಿನ ಸಭೆಯಲ್ಲಿದ್ದಾರೆ. ಏಕೆಂದರೆ ಇವರಿಗೆ ಎಲ್ಲ ವಿಷಯ ಗೊತ್ತಿದೆ. ಅಂಥ ಒಂದು ವ್ಯಕ್ತಿ ನಮಗೆ ಸಿಗುವುದು ಬಹಳ ಅಪರೂಪ. ಈಗ ಅವರಿಗೆ 75 ದಾಟಿದೆ, ಆದರೂ ಲವಲವಿಕೆಯಿಂದ ಇದ್ದಾರೆ. ಅಂಥ ಒಂದು ವ್ಯಕ್ತಿ ಇವತ್ತು ನಮಗೆ ಬಂದಿದ್ದಾರೆ, ಏನು ಅಪರೂಪವಾಗಿ ಬಂದಿದ್ದಾರೆ. ಅವರಿಗೆ ಎಲ್ಲ
ವಿಷಯಗಳು ಗೊತ್ತಿದೆ. ಅದಕ್ಕಾಗಿ ಅವರಿಗಾಗಿ ನಾವು ಕೃತಿ ಪರಿಚಯವನ್ನು ಮಾಡಿಕೊಡ್ಬೇಕಂತ ಕೇಳಿದರೆ ಅವರು ಸಂತೋಷವಾಗಿ ಒಪ್ಪಿದ್ದಾರೆ. ಈಗ ಅವರಿಂದ ಕೃತಿ ಪರಿಚಯ. ನಮಸ್ಕಾರ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೆ ಕೃತಿ ಪರಿಚಯ ಅಂದರೆ ಸತ್ಯ ಹೇಳಬೇಕಂದ್ರೆ ಒಂದು 10-20 ನಿಮಿಷದ ಮುಂಚೆ ಬಂದು ಹೇಳೋದು ನೀವು ಕೃತಿ ಪರಿಚಯ ಮಾಡಬೇಕಂತ. ಸತ್ಯ ಹೇಳಿದ್ರೆ ನಾನು ಅದನ್ನು ನೋಡಲಿಲ್ಲ. ಆದರೂ ಒಂದು ಅಷ್ಟು ಅವರಿಗೆ ನನ್ನ ಮೇಲೆ ಒಂದು ಧೈರ್ಯ, ಇವರು ಯಾವ ರೀತಿಯಾದ ಪರಿಚಯ ಮಾಡಬೇಕಲ್ಲ ಮಾಡ್ಬೋದು. ಆದರೆ ಒಂದು ವಿಷಯ, ಈ ಕೃತಿಯನ್ನು ಯಾರ್ಯಾರು ಪರಿಚಯ ಮಾಡಿದರೆ ಏನು ಪ್ರಯೋಜನ ಇಲ್ಲ. ತಾವು ಸ್ವತಃ ಹಣ ಕೊಟ್ಟು ಪಡಕೊಂಡು ಓದಿ, ಒಂದಲ್ಲ ಎರಡಲ್ಲ 3 ಸಲ ಓದಿ ಅಂಥ ವ್ಯಕ್ತಿತ್ವ ನಮ್ಮಲ್ಲಿ ಬರಬಹುದೆಂಬ ವಿಚಾರ ನಾವೇ ಮಾಡಬೇಕು. ಆಗ ಎಲ್ಲ ಪರಿಚಯ ಆಗ್ತದೆ. ಮತ್ತು KM ಕೊಟ್ಟೆನ್ನವರಾಗಲಿ ಯಾರೇ ಆಗಲಿ ಇಲ್ಲಿದ್ದವರು ಹೇಳಿದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನಂದರೆ, ತಾವೆಲ್ಲರೂ ಕೃತಿಯನ್ನು ಪಡಕೊಂಡು ನೋಡಿ. ಇವತ್ತು 24 ಜನರ ಅದರಲ್ಲಿ ಪರಿಚಯ ಇದೆ. ನಮ್ಮ ಮನೆಯವರ ಒಬ್ಬ ಪರಿಚಯ ಅಲ್ಲಿ ಆ ಪುಸ್ತಕ ಬಿಡುಗಡೆ ಆಗ್ತಾ ಒಂದು ಮನೆಯಿಂದ 1-2 ಜನ ಆದರೂ ಬರಬೇಕು. ಇಲ್ಲಲ್ಲ, ಇಲ್ಲಿ ಇಷ್ಟೇ ಆದರೂ ಬಂದಿದ್ದಾರೆ. ಕೆಲವು ಕಡೆ ನಾವು ಮುಂಬೈಯಲ್ಲಿ ಉಂಟಲ್ಲ ದತ್ತಿನಿಧಿ ಅಂತ ಮಾಡ್ತೇವೆ. ದತ್ತಿನಿಧಿ ವರ್ಷಕ್ಕೊಮ್ಮೆ ಆ ಫೋಟೋ ಮನೆಯವರು ತರ್ತಾರೆ. ಅವರಿಗೆ ಬಹಳ ನಾವು ರಿಕ್ವೆಸ್ಟ್ ಮಾಡಿ ಫೋಟೋ ತನ್ನಿ ಅಂತ ತರ್ತು. ಅದರಲ್ಲಿ ಒಂದು 1/4 ಕಿಲೋ ಧೂಳು ಇರ್ತದೆ. ಧೂಳೆಲ್ಲ ಒರೆಸಿ ನಾವು ಫೋಟೋ ಎಲ್ಲ ತಾಗಿಸ್ಬೇಕಾಗ್ತದೆ. ಅಷ್ಟು ಗೌರವ ನಮ್ಮವರಿಗೆಲ್ಲ. ಹಿರಿಯರ ಕಾಲಿ ಅವರು ಮಾಡಿಟ್ಟ ಇದು ಉಂಟಲ್ಲ ಭೂಮಿ, ಅದಕ್ಕೆ ಹೊಡೆದಾಡಿಕೊಳ್ತಾರೆ. ಇಂಥದ್ದು ಯಾರಿಗೂ ಅಗತ್ಯ ಇರುವುದಿಲ್ಲ. ಅದು ಏನೇ ಇರಲಿ, ಇವತ್ತು ಈ ಕೃತಿಯಲ್ಲಿ ಬಹಳಷ್ಟು 24 ಜನರ ಬೇರೆ ಬೇರೆ ವಿಷಯದಲ್ಲಿ ಬರೆದಿದ್ದಾರೆ. ಅವರ ಯಶೋಗಾಥೆ, ಅವರ ಜೀವನ ಹೇಗಿತ್ತು ಅಂತ. ನಾವು ಹೇಗಾದರೂ ಹುಟ್ಟಬಹುದು, ಆದರೆ ನಮ್ಮದೊಂದು ಗುರಿ ಮುಟ್ಟಬೇಕಾದರೆ ನಮ್ಮಲ್ಲಿ ಸತ್ಕರ್ಮ ಬೇಕು, ನಮ್ಮಲ್ಲಿ ಪರೋಪಕಾರದ ಆ ಗುಣಧರ್ಮ ಬೇಕು. ಹಾಗಿದ್ದಲ್ಲಿ ಮಾತ್ರ ನಾವೊಂದು ಗುರಿಯನ್ನು ಮುಟ್ಟಬಹುದು. ಏನೋ ಇರಲಿ, ನಿವೃತ್ತ ಪ್ರಾಂಶುಪಾಲರಾದ ಶ್ರೀಮತಿ ಶಶಿಲೇಖ ಅವರು ಬಂದಿದ್ದಾರೆ ಇವತ್ತು. ಇಲ್ಲಲ್ಲ, ಅವರ ಮುನ್ನುಡಿ ಬಹಳ ಒಳ್ಳೆಯ ರೀತಿಯಿಂದ ಬರೆದಿದ್ದಾರೆ. ಹಾಗೂ ಪ್ರಕಾಶಕ ಹಾಗೂ ಲೇಖಕರಾದ ಹರೀಶ್ ಚಂದ್ರ ಸಾಲ್ಯನ್ ಅವರು ಕೂಡ ಒಂದು 3-4 ಪೇಜ್ ಬರೆದಿದ್ದಾರೆ ಇದರ ಬಗ್ಗೆ. ಹಾಗೂ ಧರ್ಮದರ್ಶಿ ಪುನರವರ ಬೆನ್ನುಡಿ ಇದನ್ನೆಲ್ಲ ನೀವು ಓದಿದರೆ ಮತ್ತು 3ನೇವರು ಇದರ ಬಗ್ಗೆ ಪರಿಚಯ ಮಾಡುವ ಖಂಡಿತ ಅಗತ್ಯ ಇಲ್ಲ. ಇದನ್ನು ನೀವೆಲ್ಲ ಖಂಡಿತವಾಗಿ ಓದಬೇಕು. ಗೊತ್ತಾಯ್ತಲ್ಲ, ನಾನು ನಿಜವಾಗಿ ಹೇಳ್ತೇನೆ, ನಾನು ಅದರ ಬಗ್ಗೆ ಏನು ಇದು ಮಾಡಲಿಲ್ಲ. ಮುಂಬೈಯಲ್ಲಿ ಮುಂಬೈಯಲ್ಲಿ ನನಗೆ 61 ವರ್ಷ ಆಯಿತು. ಕನ್ನಡ ರಾತ್ರಿ ಶಾಲೆಯಲ್ಲಿ ಸ್ವಲ್ಪ ಕಲಿತವ. ಆ ರಾತ್ರಿ ಶಾಲೆಗೆ ಸ್ವಲ್ಪ ಕೆಲಸ ಮಾಡಿದ ಆಸೆ. ಮತ್ತು ನಿಮ್ಮಂಥವರ ಎಲ್ಲ ಆಶೀರ್ವಾದ ಇರುವುದರಿಂದ ನನ್ನಂಥವರು ಇನ್ನೂ ಬದುಕಿ ಉಳಿದಿದ್ದಾರೆ ಅಂತ ನಾನು ಎಣಿಸುತ್ತೇನೆ. ಏನೇ ಇರಲಿ, ನಮ್ಮ ತುಳುಗಳ ಮನಲೆ ತಯಾರಲ್ಲ, ನಮ್ಮ ತುಳುನಾಡ ಬಂಡ ಕೊಳಕೆ ಕಂಡ ಬಂತಾರೆ. ಕೊಳಕೆ ಕಂಡ ಐಟು ಕೊಣಲೆ ಬೀಜ ಬಿತ್ತೊಚ್ಚಿ, ಕೊಣಲೆ ಬಂಡ ಕೊಟ್ಟು ಬೀಜ ಬಿತ್ತೊಚ್ಚೆಂದು ಕರಿಪೋಯಿ ಕಥಂಬಾಡಿ ಜತ್ತಪ್ಪ ರೈತರವರ ಮಂಡುತ್ತೆ ಪುಸ್ತಕ ಓದಿದೆ. ಬಹುಶಃ ಒಂಜಿ 2-3 ಒಂದು ಸತಾವಿಷ ಅದು ಬದುಕದು 6 ಇಂಚು ತೀರ್ಬೋಯ ತುಲೆ ಒಂದು ಕೊಳಕೆ ಕಂಡ ಪರಶುರಾಮನ ಸೃಷ್ಟಿ ಬಂಡ ಕೊಳಕೆ ಕಂಡ ಐಟು ಕೊಟ್ಟು ಬೀಜ ಬಿತ್ತೊಚ್ಚಿ ಐತ ಮುತ್ತ ಜನಗಳು ಪೂರ ಓಡಾಡಿಪೋಯರು. ವಿಶೇಷವಾದ ಪಂಡರಾಧೀಶನ ಜಾಗಕ್ಕೂ ಪೋಯರು. ಪಂಡರಾಧೀಶನ ಬಣ್ಣ ಮುಂಬೈ, ಪಾಂಡುರಂಗನಾಧೀಶನ ಬಂಗೂರು. ನಮ್ಮ ಜನ್ಮಭೂಮಿ ಉಂದಾಂಡ ಕರ್ಮಭೂಮಿಗೂ ಪೋಯರು. ಓದು ಸಾಧನೆ ಮಾಡ್ತಾರೆ. ರಾತ್ರಿ ಶಾಲೆ ಮುಖೇನ ಸಾಧನೆ ಮಾಡ್ತಾರೆ. ರಾತ್ರಿ ಶಾಲೆ ಒಂದು ಮಾಡ್ತಾರೆ. ಮೊನ್ನೆ ಎಂಕಲೆ ಪೂರ ಅನುಭವ ಉಂಟು. ರಸ್ತೆದ ಜೈದಿನ ನೀರುಳ್ಳಿದ ಗೋವಿಡಿ ಪುರ ಪಾರ್ದು ಜೈದಿನ ಒಂದ್ಸತಿ ಏನಾದ್ರು ಕಾಮಿಡಿ ಕೊಂಡಾಕು ಒಂದು ಹೊಟ್ಟೆ ಒಂದು ನೀರುಳ್ಳಿ ಕಡಿಮೆ ಮಾಡಿ ಯಾರು ನೀರುಳ್ಳಿ ಕಮ್ಮಿನ ಬರೋದು ಜನನ ಬತ್ತಿಯರು ಮಾರ ಈ ನೀರುಳ್ಳಿ ತಿನ್ಪರ ಮಾರ ಕಡಿಮೆ ಆಗ್ತದೆ. ಯಾವ ಪಂಡ ನೀರುಳ್ಳಿ ತಿಂತಿನ ಮರ ಕೊಡ ನೀರುಳ್ಳಿ ಗೋಲ್ಡ್ ಜೈದಿನ ಅಂಚಿನ ಜೊತೆ ವ್ಯವಸ್ಥೆ ಹಾಕೊಂಡು ಮುಂಬೈಲಿ ಪೂರ ಅವೇನು ಪೂರ ಅಂಡ ಒಂಜಿ ನಮ್ಮ ಸತ್ಯ ಧರ್ಮ ನ್ಯಾಯ ನೀತಿ ನಡ್ತದೆ. ನಂಗೆ ಕೊಲ್ಪಲ ದಾಲ ತೊಂದರೆ ಅರ್ಪಿಸಿ ಅಂಚಿನ ಊರುಡು ದಿನ ನಮ್ಮ ಸಾವಿರಾರು ಜನಕರು ಅವು ಸಮಾಜದ ಮನಪಿನ ಐಟ್ಲ ವಿಶೇಷವಾದ ಬಂಟೇರು ಮಗವೀರರು ಬಿಲ್ಲವೇರು ಓಯರ್ಡು ಅವನು ದಾದ ಮಾಡ್ತಾರೆ. ಗೊತ್ತುಂಟೆ ಸರ್, ರಾತ್ರಿ ಶಾಲೆ ಓಪನ್ ಮಾಡ್ತಾರೆ. ರಾತ್ರಿ ಶಾಲೆ
ರಾತ್ರಿ ಶಾಲೆಯಲ್ಲಿ ಎಂಚ ಬಂಡ ಇನ್ನು ಪರಿಚಯ ಪಕ್ಕ ಬಂದ್ರೆ ರಾತ್ರಿ ಶಾಲೆ ಬಂಡ ಆ ಟೈಮ್ ಬ್ರಿಟಿಷ್ ಟೈಮು ನಂಗೆ ಬ್ರಿಟಿಷರ್ನ ಆಡಳಿತ ಬೋರ್ಡ್ ನಂಗೆ ವಿದ್ಯಾಭ್ಯಾಸ ಬೋರ್ಡ್ ಒಂದು ರಾತ್ರಿ ಶಾಲೆ ಮಾಡ್ತೇನೆ ಆ ಪೊನ್ನಂಗರದ ಮರತೆ ಎಣ್ಣೆದಿದ್ದರಿಗೆ ವೈಟ್ ಉತ್ತರು ಮತ್ತೆ ಆಡ ರಾತ್ರಿ ಶಾಲೆಯ ಮುಖಾಂತರವಾದ ಇನಿಕ್ ನಮ್ಮ ಈ ತುಳುನಾಡು ದಕ್ಷಿಣ ಕನ್ನಡ ಆಡು ಉಡುಪಿ ಆಡು ವಿಶೇಷವಾದ ಬರ್ತೀನಿ ಉದ್ದಾರಾತಿನ ಬಂಡ ಮುಂಬೈದ ರಾತ್ರಿ ಶಾಲೆ ಇರ್ತಾರೆ ಅಂದ್ರೆ ಇತ್ತ ರಾತ್ರಿ ಶಾಲೆ ಪೂರ ಬಂದಾಂಡು ಹೆಚ್ಚಿನ ರಾತ್ರಿ ಶಾಲೆನ ಬಂದಿಟ್ಟು ಒಂಜಿ ಶಾಲೆ ಮೇಲೆ ಸುವರ್ಣ ಶ್ರೀರಸಾಗರ ಸುವರ್ಣ ಇರುತ್ತೆ ಆರಲ ಒಂಜಿ ವಿದ್ಯಾದಾಯನಿ ಸಭಾ 1920 ಸ್ಥಾಪನೆ ಮಾಡಿದೆ ಎಂಕು ಮರ ನಿಂಚ ಮರ ಆರ್ನೂರು ಕುದಾರಿ ಪರ್ಮನೆಂಟ್ ಬರೆಯೋದು ಮಾಡಿ ಹಂಚಿಕೊಳ್ಳಿ ಗೊತ್ತುಂಡೆ ಇತ್ತ ನಮ್ಮ ಊರ್ದೊಬ್ಬರು ಇಂಜಿನ ಸ್ಥಾಪನೆ ಮಂದೇಳಿ ಆಂಡ ಇತ್ತ ದಾಖಲಾತಿ ಎರಡಲು ದೀಪಿಗೆ ಇಂಚಿನಂತೆ ಗೊತ್ತಿತ್ತು ಎನ್ನ ಇಲ್ಲದಲ್ಲ ದಾಖಲಾತಿ ಎರಡು ಇಂಚ ಹೆಂಚಾದ ಗೊತ್ತು ಬೇರೆ ಮಲ್ಲಕ್ಕ ಯಾರು ಕೊಡ್ತೀನಂದು 100 200 300 ಜನಕ್ಕೆ ಏನು చెప్పాರ ಜಾಗ ಅವನು ಪೂರ ಬೆದರಿಕೆ ಕೊಡ್ತಾವೆ ಎನ್ನತ್ತೆ ಪಾರ್ಸಿ ನಗಲ್ಲ ಪಾರ್ಸಿ ಕಮ್ಯುನಿಟಿ ಬಂಡ ಹೆಲ್ಪ್ಫುಲ್ ನೇಚರ್ ತಗೊಳ್ಳೋದು ಎಡ್ಡೆ ಇನ್ನ ತಕ್ಕಳು ಅಕ್ಕಲ್ನ ತೂಟ ನಮ್ಮ ಮಗನಿಗೆ ಜಾಗ ಕೊಡ್ತೀನಿ ಆಂಡ ಇನಿಕ್ಕೆ ಮುಂದೆ ಕ್ಯಾಂಪ್ ಕೊಟ್ಟೇನು ಒಳ್ಳೆ ಜಾಗ ಇಚ್ಚಾಂಡು ಪೂರ ಹಾಕಬಾರ್ದು ಐಕ್ಯಾನ್ ಮರಣಿ ಕೊಡಿ ಪಂಡೆ ಒಂದು ದಕ್ಷಿಣ ಕನ್ನಡ ಬಂಡ ಬುದ್ಧಿವಂತರ ಜಿಲ್ಲೆಯನ್ನು ಬುದ್ಧಿ ಕೆಟ್ಟವರ ಜಿಲ್ಲೆ ಅಂತ ಗೊತ್ತಾಬಿಗೆ ಬಂಡೆ ಗೊತ್ತಾಯ್ತು ಅಂಚದು ಪುನಗ ಇಂಕಲ್ನ ಗುರುಗೆ ಯೋಗದಾನ ಕೊಡ್ತಾ ಓ ಕೊರ್ಪ ಅಣ್ಣ ಇನಿಕ್ ನಂಗೆ ಜಾಗ ಒಲ್ಪಲ್ಲ ಇಚ್ಚಿ ನಮ್ಮ ಭಟ್ರೆ ಗೊತ್ತುಂಟು ಗೊತ್ತಾ ಕೇಶವಾನಂದ ಸ್ವಾಮಿ ಗೊತ್ತುಂಟು ಪೂರ ಯಾನ್ ಹೆಂಗೆ ಬೇಜಾರ್ಲೆಜ್ಜಿ ಪೂರ ಬೇಜಾರ್ಲೆಜ್ಜಿ ನಮ್ಮದ ಪತ್ತೊಂದು ತಲೋಡು ಇಂಚಿನ ನಾಡು ಏನೊಂದು ವಿಷಯ ಬರ್ತೆ ಇನ್ನು ಕೀರ್ತಿಶೇಷರಾಯನ ಈ ಪುಸ್ತಕಗಳು ಅಂಬೆಂಬಳ ಒಂಥರ ನೆನಪುದ ಶಕ್ತಿ ಮಾತ್ರ ಹೋಗ್ತೀನಿ ಬುದ್ಧಿಯವರು ಬರೆದತ್ತಂದೆ ಅಂಬೆಂಬಳ ಸುಬ್ಬರಾವ್ ಪೈ ಅವ್ರನ್ನ ತ್ಯಾಗ ಹಂಚಿನ ಈ ಕೆನರಾ ಬ್ಯಾಂಕ್ ಮಂತದ್ದು ಕೆನರಾ ಸ್ಕೂಲ್ ಮಂತದ್ದು ಈಚಿನ ಜನಕಲಿನ ರಮಣದ ಸುಧಾರಣೆ ಮಂದಿನ ಮಹಾನ್ ಪುರುಷ ಮುಂಚೆನೆ ಕಾರ್ನಾಡ ಸದಾಶಿವರಾಯ ಅಕಲ್ನ ಮಾತ್ರ ಯಶೋಗಾತೇನು ಮೂಲೆಯಲ್ಲ ಒಂದು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಪಟ್ಟಣಿಕಲ್ಲೇ ಗೊತ್ತಾವಂತ ಅಕಲ್ನ ಮಂದಿನ ಒಂಜಿ ಅಕಲ್ನ ಒಂಜಿ ಜೀವನ ಪೂರ ಮನುಷ್ಯನು ಒಂಜಿ ವಾ ರೀತಿಯ ಜೀವನ ಅಪ್ಪು ವಾ ರೀತಿಯ ಕಷ್ಟ ನಷ್ಟಡು ಕಾರ್ನಾಡ ಸದಾಶಿವರಾಯರ ನೆಂಚಿನಕ್ಕೂ ಆರು ತೈತದ ಒಂಜಿ ಕೊಡಿ ರೋಡ್ ಮೂಡ್ದೆ ಆಟ ಮರ್ದ ಜೊತೆ ಒಂಜಿ ಅಂಗಡಿ ಪಣಗೋರಿ ಬಕ್ಕೋರಿ ಮರ್ದು ಬರ್ಪೆ ಆಟ ಒಂಜಿ 2 ರೂಪಾಯಿ ತಿನ್ನ ಆರೇ ಕೊರಿಯ ಬೇರೆ ಮರ್ದು ಇಚ್ಚಿ ಬೇರೆ ಕಾಲ ಸಾಪೇರು ಅಂಚಿನ ನಮ್ಮ ವಾಮ್ನುಂಡು ಯಾನ್ ದೇಪನ್ ಮಂಡ ಓಡೆ ಒಂಜಿ ಯಾನು ವಿಡಿಯೋ ತೀಯ ಒಂದು ಗೊತ್ತಿತ್ತು ತೋರ ಟೈಮ್ ಇಚ್ಚಿ ಒಂಜಿ ಮಗಲು ಅಪ್ಪನ ಬದಲು ಬೇಜಾರು ಮಾಡ್ಕೊಂಡು ಅಪ್ಪೆಗೆ ಮುಟ್ಟುಡಬಾರ್ದು ಬಿಟ್ಟು ಅರ್ಧ ಒಂಜಿ ಗಂಟೆ ಬಾರ್ದು ಕೆಲವರು ಜವನೇರು ಇದೊಂದು ತೂಪಿನ ವಿಡಿಯೋ ಶೂಟಿಂಗ್ ಮಾಡ್ಕೊಂಡು ಒಂಜಿ ಚೂರ್ಲ ಕಡ ಕಣಿಕಾರ ಇಚ್ಚಿ ಅಂಚಿನ ಹೃದಯವಂತ ಅಂಚಿನ ಅವು ಯಾನ್ ಅಕಲೆ ಬಂಡೆ ಪುಲ್ಸಕ್ಕೇರಿನ ಬಂಡೆ ಅಂಚಿನ ಸಂದರ್ಭಗಳು ಅವು ತೂತರ ಗೊತ್ತು ತೂತು ಅಂಚಿನ ನಮ್ಮ ಮಾತಾಡೋಲ್ಲ ಅವನು ಅಂಚ ಆರೆ ಬಲ್ಲಿ ಮುಂಜೆ ಪಕ್ಕುಂಜ ಬೇರೆ ಭೋಜರಾಯರದ್ದು ಆರು ಮುಲ್ಕಿಳ್ಳಂಜನೆ ಮಾತಗೊಳ್ಳಿಕಲ್ಲ ಚಿತ್ರಪದ ಶಾಲೆಯಲ್ಲಿ ಭಾರಿ ಕೆಲಸ ಮಾಡಿದ ಅಂಜನೆ ಜಯರಾಮ್ ಬಚ್ಚನ ಕುಡಂಜಿ ಬಾದರ್ ಜಯರಾಮ್ ದಿಸೂಜರೇನು ಆರು ಬಾಬಾ ಸಾಹೇಬ್ ಅಂಬೇಡ್ಕರ್ ಘಟನೆ ನಮ್ಮ ಅತನ ಇದು ಬರಿಟೆಲ್ಲ ಮುಳ್ಳಂದರಿ ಕುಂತು ಪಾದರೆಲ್ಲ ಹೋಗಿ ಯಾವ್ದೆಲ್ಲ ಬರ್ತೀರ ಆಕುಲೆ ಆರು ಇಡೀ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದ ಉದಾರ ಮಂದಿನ ಜಯರಾಮ್ ಬಿನ್ನೇರ್ ಬತ್ತೆ ಬಿನ್ನೇರ್ ಬರೋಣ ಅಂಚದು ಪುನಗ ಆರ್ನ ಆರು ಇಂಟರ್ನ್ಯಾಷನಲ್ ಲೆವೆಲ್ ಬೇಕಿನ ಬೇರೆ ಗೋಪಿನಾಥ್ ಎನ್ನ ಫ್ರೆಂಡ್ ಮಲ್ಲಜಿ ಇಜ್ಜೆ ಕೊಟ್ಟು ಇಂಟರ್ನ್ಯಾಷನಲ್ ಜಯರಾಮ್ ಬೈ ಪುರೆ ಫಾದರ್ ಜಯರಾಮ್ ಡಿಸೋಜೆ ಆರು ಅಂಬೇಡ್ಕರ್ ನಮ್ಗೆ ಇತ್ತಿನಾರು ಸಂವಿಧಾನ ಇತ್ತಿನಾರು ಆಂಡ ಯಾನು ಈ ವಿಷಯವನ್ನು ತಿಳಿದು ಪೂರ ಕೆಲವು ವರ್ಷಗಳು ತುಂಬು ಅಂತ ಯಾರು ಉದಾಹರಣೆ ರಾಜಕೀಯದ MLA ನಕಲೆ ಪೂರ ಲೆಟರ್ ಬರೆಯ ಪೂರ ಇಂಚಿನ ಇಡೀ ವರ್ಲ್ಡ್ ಡೇ ಉದಾಹರಣೆ ಉಂಡಾರನ್ನ ಅದ್ರ ಹೆಂಗ ಸಾಗರ ಹೌದು ಚಿತ್ರಪುರ ಐಕ್ ಮತ್ತೆ ರೋಡಲ್ಲಿ ರಿಪೇರಿ ಮಾಡ್ಕೊಲೆ ಲೈಟ್ಲ ಪಾಡ್ಲೆ ಬಕ್ಕ ಅಂಚಿನ ಒಂದು ಮಹಾನೀಯರನ್ನ ಉದರ್ದಿಂದ ಇಡೀ ಚಿತ್ರಪುದ ಪುದರ್ ಇಡೀ ವರ್ಲ್ಡ್ ತೆರೆಯಲು ಸಾಧ್ಯ ಉಂಟು ಐಪ್ಪನ್ನ ಅಂಚಿನ ಪುರ ಎಲ್ಲ ಉತ್ತರ ಪುರ್ಪುಜೆ ಅವು ಭಾರಿ ಬೇಜಾರದ ವಿಷಯ ಇಂಚಿನ ನಾಡು ನಮ್ಮ ಒಲ್ಪ ಕೊಂಡಲ್ಲ ನಮ್ಮ ಎಡ್ಡೆತನೊಟ್ಟು ಕೊಟ್ಟು ನಿಟ್ಟ ಮೆಲ್ಲೆಕ್ಕ ಈ ಪುಸ್ತಕದ ವಿಷಯ
ಕೃತಿತ್ತ ವಿಷಯದ ಪಂಪಿನ ವಿಷಯ ಇದ್ದವು ನಿಕುಲ್ ನಿಕುಲೆ ಓದೋಡು ಪಂಡೆ ಎಲ್ಲ ಧರ್ಮ ಗ್ರಂಥಗಳು ಒಳಿತನ್ನೇ ಬಯಸುತ್ತದೆ. ಬಸವಣ್ಣನಿಂದ ಹಿಡಿದು ನಾರಾಯಣ ಗುರುಗಳ ತನಕ ಮಾನವೀಯತೆಯನ್ನು ಜಾಗೃತಿಗೊಳಿಸುವಂತಿದೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬೋಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಸ್ತಾಫ್ ಪುದರ್ ಪಂಪೇರು ಬದುಕನ್ನು ಅಕ್ಷರಗಳಿಂದ ಗೆಲ್ಲಬೇಕೇ ವಿನಃ ಅಸ್ತ್ರಗಳಿಂದಲ್ಲ, ಬದುಕನ್ನು ಪ್ರೀತಿಯಿಂದ ಅರಳಿಸಬಹುದು ವಿನಃ ಅಗೆತನದಿಂದ ಹೇಳಿ ಅವರು ಮುಂದುವರಿಸಿದ ಬಂದಿರು. ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬುದನ್ನು ನೆನಪಿಸಿಕೊಳ್ಳಬಹುದು. ಮುಂದೆ ಅಂತ ಬಂದ್ರೆ ಬಂಡ ಇತ್ತ ನಮ್ಮ ಹಿಂದೂಸ್ತಾನೋಡು ವಾರ ಇದ್ದದ ನಮ್ಮ ಅನ್ಯೋನ್ಯತೆ ಇಲ್ಲ ಮಾತ ಉರಿಯಂತ ಉಂಡ ಉರಿಯಾಗು ಜಾತಿ ಜಾತಿದವಲ್ಲ ಮಾತ ನಮ್ಮ ಪಗೆತ ನೋಡುಲ್ಲ ಎಡ್ಡೆ ಬರಿಯನ್ನು ಎಡ್ಡಾರೆ ಬಿಡ್ಪೂಜ ಒಂದು ದಾದ ಬಂಡ ಒಂಜಿ ಕಣ್ಣು ತೋಜ ನೆನಪು ಆ ಎದೆ ವರ್ಷ ಕಣ್ಣು ತೋಜಿ ಅಚಾನಕ್ ಯಾರು ನಾನು ಮಿರಕಲ್ ಡಿವೈನ್ ಪವರ್ ಬಂದ ಒಂಜಿ ಕಣ್ಣು ಬರ್ತಾನೆ ఆయన ಸುರುತ್ತ ಕೆಲಸ ಇಂಜಿನ ಬಂದ ಆಡ ಫೋನ್ ಉಂಡತ್ತೆ ಆ ಫೋನ್ ಒಂದು ತಪ್ಪು ಸುರುಟಾಗಿ ಕೆಲಸ ಮಾಡ್ಕೊಂಡಾಗ ಆಗ ಒಂದು ಫೋನು ಸಪೋರ್ಟ್ ಆಗುತ್ತಂಡು ಅವೇನು ಸುರುಟಾಗಿ ತಗದು ಹೋಗಿ ಅಂಚಿನಿಂದ ಜನ ಕೊಟ್ಟು ನಮ್ಮ ಉಲ್ಲ ಮುಂದೆ ಓನ್ ಎಕ್ಸ್ಪೀರಿಯನ್ಸ್ ನಿಮ್ಗೆ 1000 ಕೊಟ್ಟು ಆತಂಡು ಅಂಡಲು ನಮ್ಮ ಅವಿನ ಪೂರ ಬೇಸ್ ಮಾಡ್ಕೊಡಪ್ಪ ಅಂಚದು ಇಂಚಿನ ಲಾಡು ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಕಡೆ ಮರೆವು ಜಾಸ್ತಿ ಆಗಿದೆ. ಉಪಕಾರ ಮಧ್ಯದಲ್ಲಿ ನಮ್ಮ ಪೂಜ ಮನೆಯಲ್ಲಿ ನಮ್ಮವರ ಎನ್ನ ಇಲ್ಲ ಎಂಕಲ್ನಕಲ್ ಇಲ್ಲಡಿ ಎಂಕಲ್ನ ಅಂಜನ ಕುದರ್ ಬಂಡ ಜೋಕಲಿ ಗೊತ್ತು ಅಂಚಿನ ಅವಸ್ಥೆ ಇಲ್ಲ ನಮ್ಮ ಅಂಚಾದ ಒಂದು ದೊಡ್ಡ ಭಾರಿ ಎಡ್ಡೆ ಮೇಲೆ ನಮ್ಮ ಹರಿಶ್ಚಂದ್ರ ಸಾಲ್ವೆಂಡ್ರು ಅಕಲಿನ ಪೂರ ನೆನಪು ಮಾಡ್ಕೊಣ ಮಾತನ್ನ ಕುದರ್ನಂಡ ಪಂಡದಿಜ್ಜಿ ಬೇಜಾರು ಮಾಡ್ಕೊಚ್ಚಿ ಮಲ್ಪುನ ಎಡ್ಡೆ ಕೆಲಸ ಮಾಡಿದ್ರು. ಅವ್ರು ಅಟ್ಲೀಸ್ಟ್ ಅವೆಂತೂ ಪೂಂಜಾ ಫ್ಯಾಮಿಲಿ ಉಂಡು మన డాక్టర్ సైబరియన్ ఉన్న క్లోజ్ అచ్యుత గుడియరు 6 చిక్కన్ బొంబేడు 6 కొಡ್ಲೆ 6 అనుకుంటారు ముఖ్య సంఘದ ಅಧ್ಯಕ್ಷರಾಗಿರುವಾಗ ಅಂಜಾದಪುನಗ ವಾರಿ ನೆಟ್ ಹರಿಶ್ಚಂದ್ರ ಸಾಲಿಯನ್ ಒಂದು ಸಾಹಿತ್ಯ ಗೇರಿ ಬೋರ್ಡು ಏರ್ಲ ಬಿಡ್ತಿ ಧರ್ಮದರ್ಶಿ ಗಾಡಿ ಮೇರೆ ಗ್ರಂಥ ಬೋಡ ಕೆಲವರೆ ಬೋಡ ಮಾತ ಹೆಚ್ಚಿನ ಜನಕ್ಕೆ ಸಾಹಿತ್ಯ ಬೋಡ್ತಿ ಸಾಹಿತ್ಯ ಬಂಜಿ ನಿಂದಿತ್ತ ಅಂಜಾದಪುನಗ ಐತ ನಡುಟ್ಲ ಸಾಧಾರಣ 10 ವರ್ಷದ ಹೊಸ ಅಂಗಡ ನಡ್ತೊಂದು 10 ವರ್ಷ ಮಲ್ಲ ಸಂಸ್ಥೆದ ಕುಳಿತ ಮಾಸಪತ್ರಿಕೆ ಮತ್ತು ತಿಂಗಳು ಕೊಂಚ ನಡ್ತೊಂದು ಯಾಕಂದ್ರೆ ಮಲ್ಲ ಸಂಸ್ಥೆದ ಕುಳು ಇತ್ತೆಂಗುಲು ಬಂದು ಮಲ್ಕೊಡೋ ಬಂದ್ಪೇರು ಬನ್ನ ಕಲೆ ಬೋಡ ಏನಂತ ಅಡ್ವರ್ಟೈಸ್ಮೆಂಟ್ ಕೂಜಿ ಒಕ್ಕೆ ಓದನ್ನ ಕಡಿಮೆ ಆತ ಗೊತ್ತಾಯ್ತು ಬಕ್ಕ ನಮ್ಮ ಮೊಬೈಲ್ದ ಕಡೆ ಮೊಬೈಲ್ ಪಿನೆಟ್ ಆತ ನಮ್ಮ ಓದನ್ನ ಭಾರಿ ಕಡಿಮೆ ಆಗ್ತದೆ. 10 ವರ್ಷ ಮೇಲೆ ನಡುತ್ತೇವೆ. ಕೆಲವು ಪ್ರಕಟಣೆ ಆಡು ಮೇರನ ಬೇತೆ ಬಿದ್ದೊಟ್ಟು ಪ್ರಕಟಣೆ ಆಡಿದ್ರು ಪಕ್ಕ ಇನಿ ಒಂದೊಂದು ನಿಜವಾದಲ್ಲ ಇಡೀ ಒಂದು ಮಾತೆಲ್ಲ ನಮ್ಮ ಮೆಚ್ಚಿನ ಕೆಲಸ ಇಂಚಿನ ಜನಗಳಿಗೆ ನೆನಪು ಮಾಡ್ಕೊಣ ಕೆಲವರಿಗೆ ಅದನ್ನು ಇಲ್ಲಡೆ ಗೊತ್ತು ಪೂಜಿ ಎಂಗಲ್ನ ಅಜ್ಜರಿಗೆ ಇರ್ತದೆ ಕಾರ್ಬಾರ್ ಮಾಡಿದ್ರೆ ಅವ್ರಿಗೆ ಪೂರ ನೆನಪು ಮಾಡ್ಕೊಣ ಶಕ್ತಿ ಬೇರೆ ಕೊಡ್ತಿರತ್ತೆ. ಹರಿಶ್ಚಂದ್ರ ಇನ್ನೇನು ಮಕ್ಕಳು ಬರೋದು ಎಪ್ಪಲು ಮುಗಿಸ್ಬಿಡೋದು ಬೇರೆ ಬೇರೆ ಸುಂದರ ತೋಟ ಬಾರಿ ಲಾಯ್ಕರ್ ಪಂಡೆ ಗೊತ್ತಾಜೆ ನಮ್ಮ ಪೂರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮೂರು ನಮ್ಮ ಒಂದೇ ಒಂದು ತಪ್ಪು ಮಾನವೀಯತೆ ಮನುಷ್ಯರಾದ ಬದುಕರ ಕಲ್ಪೋಡು ಮುಂದೆ ನಂಗೆ ಧರ್ಮಗ್ರಂಥ ನಮ್ಮ ಕಲ್ಪಾದಿ ಗೊತ್ತಾಜೆ ಅಂಜದು ಪುನಗ ನಂಗೆ ಪೂರ ದೇವಿ ರೆಡ್ಡೆ ಮಲ್ಪಡು ಬೊಕ್ಕ ಹರಿಶ್ಚಂದ್ರ ಸಾಲಿ ಅಂತಲೇ ಮುನಾಯ್ತಾರೆ ಹರಿಶ್ಚಂದ್ರ ಸಾಲಿ ಯಾರೆಲ್ಲ ಮಲ್ಪಂದಿನ ಕೆಲಸ ನೀಗೆ ಮಲ್ತಾರ ಮುಂದೆ ಯಾರೆಲ್ಲ ಮಲ್ಪಿದ್ದಾರೆ ಅಂಚಿನ ಆರ್ನಂಚಿನ ಅಧ್ಯಕ್ಷರೇ ಬೇರೆ ಆರ್ನಂಚಿನ ಜನಕಲಿಗೆ ಯಾರು ಒಂದೊಂದು ಇನ್ಫ್ಲುಯೆನ್ಸ್ ಆಗ್ತದೆ ನಿಜವಾದ ಸಂದು ನನಗೆ ಯೋಗ್ಯತೆ ಅಂತಂದು ಕರ್ನಾಟಕದ ಅಂಚಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂಚಿನ ಅರೆ ತಿಕ್ಕೊಡೆ ಈಗಿನ ಗೌರವ ತಿಕ್ಕೊಡು ಯಾಕಂದ್ರೆ ಈಗಿನ ನನಗೆ ಒಂದು ಪುಸ್ತಕ ಪ್ರಿಂಟ್ಲ ಮಾಡ್ಕೊಡ್ತಾರೆ ಓದನ್ನ ಕುಲ್ಲಜ್ಜಿ ದಾಲಜ್ಜಿ ಅಂಚಿನ ಒಂದು ಗುರುತಪ್ಪನು ನಮ್ಮ ಹರಿಕೃಷ್ಣ ಪುನರ್ವಸ ಅರ್ಧ ಸಾರ್ಲ ಟೈಮ್ ಮಾಡ್ಕೊಟ್ಟಿದ್ದು ಪೂರ ಕೂಡ್ದು ಮಾತಾಡಲ್ಲ ಯಾಕಂದ್ರೆ ಅಂಚಿನಗಳು ನನ್ನೆಲ್ಲ ನನಗೆ ಸಮಾಜ ಹೊಡ್ಬೋದು ಎನ್ನ ಎದುರು ವಿದ್ವಾಂಸರು ಮುಖ್ಯ ಸಂಘದ ಅಧ್ಯಕ್ಷರೇ ಪೂರ ಅಂದ ಅದಕ್ಕೆ ಸರ್ಕಾರಿ ಸೇವೆ ಇದ್ದೇವೆ ಇತ್ತ ಜನ ಸೇವೆ ಇಡೀರಿ ಜನಕಲ್ನ ಇತ್ತ ಮಂಡ ಪೂರ ಹೆಚ್ಚಿನ ಮಿಂಚಿನ ಇನ್ನಂಚಿನಗಳ ಪೂರ ಆಲ ಒಂದು ಗೊತ್ತಾಜೆ ಅಂಚಾದ ಪುನಗ ಅಂಚಿನ ಕಲೆಗೆ ಒಂಚಿ ಸರ್ಕಾರದ ಮಾನ್ಯತೆ ಚಿಕ್ಕ ನಾವು ಇಡಲಾದಂಡು ಸರ್
ಎಂಕಲೆಗೆ ತುಂಬು ಒಂದು ಸ್ಟೇ ಲೆವೆಲ್ದ ದಕ್ಷಿಣ ಕನ್ನಡದ ಬೋರ್ಡರ್ನ ಕೆಲವು ಸರ್ತಿ ಒಂದು ಮಲ್ದೆ ಎಂಗೆಲ್ಲ ಕೆಲವರು ಸರ್ತಿ ಅಂತ ಕೇಳಿವೆ ಕೆಲವರು ಯೋಗ್ಯವಾಗಿ ದತ್ತು ಮುಂಚೆ ಕೊಡ್ತಾರೆ ನಾನು ಇನ್ನವರ ಪುದಾರ್ ಮಾಡ್ತೇನೆ ಗೊತ್ತುಂಟೆ ಯೋಗ್ಯತೆಯನ್ನು ಮಾತ್ರ ಕೊಡು ಯೋಗ್ಯ ಪಂದ್ಯಗಳೇ ಖಂಡಿತವಾದ ತೆಕ್ಕರಬಲ್ಲಿ ಐತಕ್ಕ ಇದೊಂದು ತಿಕ್ಕು ದಿನಕ್ಕೂ ಯೋಗ್ಯರ 10ನೇ ಮನೆಯದ್ದು ಮೇರೆ ಹರಿಶ್ಚಂದ್ರ ಶಾಲೆಯನ್ನು ಎನ್ನೆಲ್ಲ ಕೊಡು ಅವ್ರು ಭಾರಿ ಯೋಗ್ಯವಾದ ವ್ಯಕ್ತಿ ಆರೋಗ್ಯ ಇಂಚಿನ ಪೂರ ಸಪೋರ್ಟ್ ಮಾಡ್ತೇವೆ 101% ಗೊತ್ತುಂಟು ಐತೆ ಸಿದ್ದರಾಮಯ್ಯರು ನಮ್ಮ ಕರ್ನಾಟಕ ಸರಕಾರರು ಎಡ್ಡ ವಿಷಯಕ್ಕೂ ಎಡ್ಡ ಸಾಹಿತ್ಯಕ್ಕೂ ಎಡ್ಡ ವಿಷಯಗಾರು ನಿಜವಾದ ಭಾರಿ ಸಪೋರ್ಟ್ ಮತ್ತೊಂದು ಅಂತ ಅದಕ್ಕೆ ನಿಖಲ್ ಪೂರ ಆರ್ಮಿಸು ಒಂದು ದಯಪಡು ಗೊತ್ತಿಲ್ಲ ನಾನು ಒಂದು 2 ದಿನ ಮದುವೆ ಹೋದು ತಂಡ ಪರತೊಟ್ಟೆ ಪಾತ್ರ ಬರ್ರೇನೆ ಮೊನ್ನೆ ಜಬರ್ದಸ್ತ್ ಬರ್ತೀನಿ ಓಕೆ ಆತು ಕ್ಲಾಕ್ ಥಾಟ್ ಉಂಟು ಬರ್ಪಿಗೆ ಸತ್ಯ ಮಾಡೋಣ ಬರ್ಪಿಗೆ ಪಾತ್ರ ವಾಪಿಗೆ ಯಾಕಂದ್ರೆ ಎಲ್ಲ ಬೇಜಾರು ಮಾಡ್ತಾರೆ ಇದನ್ನ ಮೈಕಾಸುರ ಅಂತ ಬಂದ್ಬೇಕು ಬೋಮೇಡು ಮೈಕ ಬಿಟ್ಬಿಗೆ ಅಡೆ ನೀನು ಬರಮಲ್ಲ ಜನಗಳು ನಿಖಲ್ಲ ನೋಡ್ತೇನೆ ನಾನು ತುಳ್ಳಾದೆ ಈತ ಮಾತಾಡಿಗಳು ತಮ್ಮನ ಮಂತಾರೆ ಎಂಕಿನ ಬಯ್ಯದ ಒಣಸರು ಒಂದೇ ಕೊಡಿ ಲೇಜರು ಎಂಕೆ ಒಣಸಿನ ಪೋಟಿನ ಬುಚ್ಚ ತಮ್ಮನ ಕಟ್ಟೆ ಪೂರ ಎಂಗೆಲ್ಲ ಎನ್ನ ಊರ್ದ ಎಂಗೆಲ್ಲ ಧರ್ಮಗುರು ಬೈದ್ಯರು ಪೂರ ಮಾತ್ರ ಬಿಟ್ಟಲ್ಲ ಅಂಚದ ಮಾತ್ರ ಪೂರ ಹೆಣ್ಣು ಬೈದಿನ ಪೂರ ಹೆಣ್ಣು ಇತ್ತೈಸಿನ ಕುಲೆ ಬೈದಿನ ಪೂರ ಗೊತ್ತುಂಡೆ ಯಾರು ನಿಖಲೆ ದೇವನ್ ಪಿನ್ ಮಾಡಿ ನಮ್ಮ ಕಾಲು ಕಾಸು ಮಾಡ್ಕೊಂಡು ಕಾಸು ಮತ್ತೆ ದಾಲ ಎಂಕಲ ಬೊಂಬೆಡೆ ತೋರ್ಸಾಂಡು 21 ವರ್ಷ ഞാൻ എന്നെ പരിചയം നൽകിയിട്ടുണ്ട് 21 ವರ್ಷ 21 ವರ್ಷ 35 ವರ್ಷ ವಿಮಾನದ ಕಂಪನಿ ಕೆಲಸ ಹೋಗುತ್ತೆ ಕಾರ್ ಮುಂಜೆ 2 ಬಲ್ಲೆ ವಿಮಾನದ ಕಂಪನಿ ಕೆಲಸ ಹೋಗುತ್ತೆ ಇಂದು ಇಂಜಿನೆಲ್ಲ ಮಲ್ದು ಲೇತ್ರ ಮಲ್ದು ಅಡು ಮುಂಜಿ ಕಾಜು ಮೀನು ಮಲ್ದಿನಂಡ ಎನ್ನ ನಿಂದ ಪುಟ್ಟ ಜೋಡ್ದಿಟ್ಟೆ ಬೊಂಬೆಡ ಆತನ ದುಶ್ಮನ್ ಇತ್ತೆಲ್ಲ ಉಂಟೆ ಯಾನ್ ಸತ್ಯನೇ ನ್ಯಾಯ ಇನಿಕ್ಕಲ ಒಲ್ಪಲ ಹೋರಾಟ ಮಂಡಿಗಳು ಮಲ್ದ ಆ ಟೈಪ್ ಮಲ್ದ ಅಂಚದು ಪುನಃ ಮೇಡ ಕೆನ್ನದಾಲ ಪ್ರಯೋಜನ ಇಂಡಿಯಾಲ ಮಣಿ ಪೂಜೆ ಅಂಚದು ಪುನಃ 40 ಸಹ ಬದುಕೊಂಡು ಆಶೀರ್ವಾದ ನಿಕಲು ಪಡೆದ ಪಂಡಿತ ಇಂಕೊಂಜಿ ಅವಕಾಶ ಗುರುನೆಕ್ ಯಾನ್ ನಿಕಲಿಗೆ ಪೂರ ತರ ತಗ್ಗಾದ ಕುಡಲ ಯಾನ್ ಕೊಡತ ಮರಣಿ ಬತ್ತಿ ನಾನು ಸಿದ್ಧರ ಅಂಚೆ ಇರೆ ಕುಡರ ನಮ್ಮ ಅಂತದ್ದು ಕುಡಲ ಯಾಪಲ ಬತ್ತನೆ ನಾನು ಲೆಪ್ಪಲಿ ನಾನು ಯಾಪಲ ಬರತಾ ಪಂಡಿತ ಸಮಯಕ್ಕೆ ಬೆಲೆ ಕೊಟ್ಟು ಜೀವನವನ್ನ ಸಾಗಿಸಿದರೆ ಮಾತ್ರ ಆಧುನಿಕದ ಜನನಾಯಕರಾಗಲಿಕ್ಕೆ ಸಾಧ್ಯ. ಅಭಿನಂದನೆಗಳು. ಪ್ರೀತಿ ಪರಿಚಯವನ್ನ ಮಾಡಿಸಿಕೊಟ್ಟಂತ KM ಕೋಟ್ಯಾನವರೇ. ಈಗಾಗಲೇ ನಮ್ಮ ಈ ಒಂದು ವೇದಿಕೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಶ್ರೀ ಇನಾಯತ್ ಆಲಿ, ಪ್ರಧಾನ ಕಾರ್ಯದರ್ಶಿ KPCC. ಇವರಿಗೆ ನಮ್ಮ ಹರಿಶ್ಚಂದ್ರ ಪಿ ಸಾಲಿಯವರು ಸಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಸಂಬಂಧಿಸಿದರು. ಹೊಸಂಗಡ ಪ್ರಕಟಣಾಲಯ ಮುಲ್ಕಿ ಹರಿಶ್ಚಂದ್ರ ಪಿ ಸಾಲಿಯನ್ನವರ ಕೃತಿ ಮುಲ್ಕಿಯ ಕೀರ್ತಿ ಶ್ರೇಷ್ಠ ಸಾಧಕರು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪ್ರತಿ ತಿಂಗಳು ಕೂಡ ಒಬ್ಬರನ್ನ ಸಾಧಕರನ್ನ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಇವತ್ತು ಕೂಡ ಒಬ್ಬ ಖ್ಯಾತ ದೈವ ನರ್ತಕ ಜಾರಂದಯ ಅನ್ನಪಂಜುರ್ಲಿ ಜುಮಾದಿ ದೈವದ ನರ್ತಕರಾಗಿ ಹಲವಾರು ಕುಟುಂಬಗಳಿಗೆ ತಮ್ಮ ಒಂದು ಶಕ್ತಿಯ ನೆಲೆಯನ್ನ ತೋರಿಸಿಕೊಟ್ಟು ಇವತ್ತು ಈ ಒಂದು ನಮ್ಮ ವೇದಿಕೆಯಲ್ಲಿದ್ದಾರೆ ಭಾಸ್ಕರ್ ಬಂಗೇರ. ಇವರು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ತಾವು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿರುವಂತಹ ಈ ಒಂದು ಆಸನದಲ್ಲಿ ಆಸೀನರಾಗಬೇಕು. ಅತಿಥಿ ವರಿಯರು ನೀಡುವಂತಹ ಈ ಒಂದು ಗೌರವವನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಟ್ಟಿದ್ದೇನೆ. ಮನೋಹರ್ ಕೋಟ್ಯಾನವರು ಸನ್ಮಾನ ಪತ್ರವನ್ನು ಓದಿ ಹೇಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಟ್ಟಿದ್ದೇವೆ. ಸಮಾರಂಭದ ಸಭಾಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತರೆ ಸಭಾಸದರೇ, ಇವತ್ತು ಸನ್ಮಾನಿತರ ಸನ್ಮಾನ ಪತ್ರವನ್ನು ಓದಲಿಕ್ಕೆ
ಅತ್ಯಂತ ಸಂತೋಷ ಪಡ್ತಾ ಇದ್ದೀವಿ. ಹೊಸ ಅಂಗಣ ಪ್ರಕಟಣಾಲಯ ಮುಲ್ಕಿ ಮಂಗಳೂರು ದಕ್ಷಿಣ ಕನ್ನಡ. ಮುಲ್ಕಿಯ ಕೀರ್ತಿಶೇಷ ಸಾಧಕರು ಕೃತಿ ಬಿಡುಗಡೆ ಸಮಾರಂಭದಲ್ಲಿ ದೈವ ನರ್ತಕ ಶ್ರೀ ಭಾಸ್ಕರ್ ಬಂಗೇರ ಪಡುಹಿತ್ತಲು ಪಡುಬಿದ್ರಿ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ವ್ಯಕ್ತಿಯ ಮಾತೆಯ ಕೆಲಸವಾಗಬಾರದು, ಜೀವನದಲ್ಲಿ ಅವರು ಮಾಡಿದ ಕೆಲಸಗಳು ಮಾತಾಗಬೇಕು ಎಂಬ ಮಾತಿನಂತೆ ಸಮಾಜದಲ್ಲಿ ದೈವದ ನರ್ತಕರಾಗಿ ಗುರುತಿಸಿಕೊಂಡವರು ಈ ದಿನದ ನಮ್ಮ ಗೌರವಾನ್ವಿತರಾದ ಭಾಸ್ಕರ ಬಂಗೇರ್ರವರು. ತುಳುನಾಡಿನಲ್ಲಿ ಹಲವಾರು ದೈವಗಳು ಹಲವಾರು ರೂಪದಲ್ಲಿ ನೆಲೆ ನಿಂತು ನಂಬಿದ ಭಕ್ತರನ್ನು ಬೆನ್ನೆಲುಬಾಗಿ ಕಾಯುತ್ತಾ ನಿಂತಿವೆ. ಇದಕ್ಕೆ ನರ್ತಕರು, ಪಾತ್ರಿಗಳು, ಬೇರೆ ಬೇರೆ ಸೇವಕರು ಎಲ್ಲ ಊರಿನಲ್ಲಿ ಇದ್ದಾರೆ. ಆದರೆ ನಿಮಗೆ ವಂಶ ಪಾರಂಪರೆಯಾಗಿ ಬಂದಿರುವ ದೈವ ನರ್ತಕ ಸೇವೆಯನ್ನು ಶ್ರದ್ಧಾ ಭಕ್ತಿಯಿಂದ ಹಲವಾರು ವರ್ಷಗಳಿಂದ ಮಾಡುತ್ತಾ ಬಂದಿರುವೆ. ದೈವಗಳ ನರ್ತಕ ಸೇವೆಯನ್ನು ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ನರ್ತಕ ಸೇವೆಯಲ್ಲಿ ಪರಿಣಿತರಾಗಿ ಸತ್ಯ, ಧರ್ಮ, ನ್ಯಾಯದಲ್ಲಿ ಮುಂದುವರೆದರೆ ದೈವದ ಪ್ರೇರಣೆಯು ಖಂಡಿತ ಇದ್ದೇ ಇರುತ್ತದೆ. ಆರಿಸಿಕೊಳ್ಳುವ ಅವಕಾಶಗಳಿದ್ದಾಗ ಒಳ್ಳೆಯದನ್ನೇ ಆರಿಸಿಕೊಳ್ಳೋಣ, ಅವಕಾಶಗಳೇ ಇಲ್ಲದಿದ್ದಾಗ ಸಿಕ್ಕಿದ್ದನ್ನೇ ಸರಿಯಾಗಿ ಬಳಸಿಕೊಳ್ಳೋಣ ಎಂಬ ಮಾತಿನಂತೆ ನೀವು ಹಲವು ವರ್ಷಗಳಿಂದ ರಾಜನ್ ದೈವ ಹಾಗೂ ಇನ್ನಿತರ ದೈವಗಳಿಗೆ ನರ್ತಕರಾಗಿ ಸೇವೆ ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಬೆಳಗುವ ಬೆಳಕಿನ ಹಿಂದೆ ಯಾರೋ ಮಾಡಿದ ಹಣತೆ, ಇನ್ನಾರದ್ದೋ ಎಣ್ಣೆ, ಮತ್ತಾರ ಬೆಳೆದ ಹತ್ತಿ, ಹೀಗೆ ತಾವು ದೈವದ ನರ್ತಕ ಸೇವೆಯನ್ನು ಮಾಡಿ ನಂಬಿ ಬಂದ ಭಕ್ತರಿಗೆ ಅಭಯನುಡಿ ಪ್ರಸಾದವನ್ನು ನೀಡಿ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದವರು. ತಾವು ಸತತ 24 ವರ್ಷಗಳಿಂದ ಪ್ರಾಮಾಣಿಕವಾಗಿ ಮಾಡಿದ ದೈವದ ಸೇವೆಯನ್ನು ಪರಿಗಣಿಸಿ ಈ ಬಾರಿಯ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಿಮ್ಮ ಮುಡಿಗೇರಿದ್ದು ನಿಮ್ಮ ದೈವದ ಸೇವೆಗೆ ಹಿಡಿದ ಕೈಗನ್ನಡಿ. ದಿವಂಗತ ಸುಬ್ಬ ಬಂಗೇರ ಹಾಗೂ ರಾಧಾ ಹೆಂಗಸು ಇವರ ಸುಪುತ್ರರಾಗಿ ಜನಿಸಿ ಪುಷ್ಪಲತರನ್ನು ಕೈ ಹಿಡಿದು ಒಂದು ಗಂಡು ಹಾಗೂ ಒಂದು ಹೆಣ್ಣು ಮಕ್ಕಳ ತಂದೆಯಾಗಿ ಸುಖಿ ಜೀವನವನ್ನು ನಡೆಸುತ್ತಿರುವ ನಿಮಗೆ ದೈವದ ನರ್ತಕರಾಗಿ ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಸಲ್ಲಿಸುತ್ತಿರುವ ಸೇವೆಯನ್ನು ಪರಿಗಣಿಸಿ ಈ ದಿನದ ಗೌರವಾನ್ವಿತ ಅತಿಥಿಗಳ ಸಮಕ್ಷಮದಲ್ಲಿ ಸನ್ಮಾನಿಸಲು ತುಂಬಾ ಸಂತೋಷ ಪಡುತ್ತೇವೆ. ಮುಂದಿನ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ದೈವಗಳ ಸೇವೆಯನ್ನು ಮಾಡಲು ದೇವರು ನಿಮಗೆ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಗೌರವಪೂರ್ವಕವಾಗಿ ಹರಿಶ್ಚಂದ್ರ ಪೀಸಾಲಿಯ ಸಂಪಾದಕರು, ಹರಿಕೃಷ್ಣ ಪುನರೂರು, ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಗೌರವ ಸಂಪಾದಕರು, ಸ್ಥಳ ಮುಲ್ಕಿ. ಎಲ್ಲ ಅತಿಥಿಯವರಿಯರ ಉಪಸ್ಥಿತಿಯಲ್ಲಿ ಭಾಸ್ಕರ್ ಬಂಗೇರ್ ಅವರಿಗೆ ಗೌರವದ ಸನ್ಮಾನ ಕಾರ್ಯಕ್ರಮ ಇವತ್ತು ವೇದಿಕೆಯಲ್ಲಿ ಧರಿಸಿ ಶಾಲ್ ಹೊದಿಸಿ ಹಾರಾರ್ಪಣೆಯ ಮೂಲಕ ಸನ್ಮಾನ ಪತ್ರವನ್ನು ನೀಡಿ ನೆನಪಿನ ಕಾಣಿಕೆಯೊಟ್ಟಿಗೆ ಫಲಪುಷ್ಪವನ್ನು ನೀಡಿ ಗೌರವದ ಸನ್ಮಾನ ಭಾಸ್ಕರ್ ಬಂಗೇರ್ ಅವರಿಗೆ. ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅವರಿದ್ದಾರೆ. ತಮ್ಮ ದಿವ್ಯ ಹಸ್ತದಲ್ಲಿ ಇವತ್ತಿನ ಹರಿಶ್ಚಂದ್ರ ಪಿ ಸಾಲಿಯರವರ ಕೃತಿ ಗೋಷ್ಠಿಯ ಕೀರ್ತಿಶೇಷ ಸಾಧಕರು ಪುಸ್ತಕ ಬಿಡುಗಡೆಯನ್ನ ತಮ್ಮ ದಿವ್ಯ ಹಸ್ತದಲ್ಲಿ ನಡೆಸಿಕೊಡಬೇಕಾಗಿ ನಮ್ಮಲ್ಲಿ ಕೇಳಿಕೊಂಡಿದ್ದೇವೆ.
ಶ್ರೀ ಇನಾಯತ್ ಅಲಿ ಅವರ ದಿವ್ಯ ಹಸ್ತದಲ್ಲಿ ಇವತ್ತು ಕೃತಿ ಬಿಡುಗಡೆಯಾಯಿತು. ಕೃತಿ ಬಿಡುಗಡೆಯನ್ನ ನೆರವೇರಿಸಿಕೊಂಡಂತ ಇನಾಯತ್ ಅಲಿ ಅವರೇ ತಮ್ಮಿಂದ ಎರಡು ಮಾತು. ಕೃತಿಯನ್ನ ರಚಿಸಿದಂತ ಕೃತಿಗಾರರ ಮಾತು ಹರಿಶ್ಚಂದ್ರ ಸಾಲಿಯರವರೇ. ಸುಮಾರು 22 ಕೃತಿ ಬರೆದಿದೆ. ಇನ್ನು ಮಾತಾ ಕೃತಿಗಳ ಅಧ್ಯಕ್ಷರಾದ ಬೆಳ್ಳುಳ್ಳಿ ಪ್ರಶಸ್ತಿನ ಡಾಕ್ಟರ್ ಹರಿಕೃಷ್ಣ ಅರುಣ್ ಕೊಳ್ವೆ, ಧನಂಜಯ ಬಂಗೇರ, ನೇಮಕೋಟೆ ಮಾತೆಗಳ ಸಾಧ್ಯತೆಗಳ ಬರೆಯಲು ಸಾಧ್ಯವಿಲ್ಲ. ಇಂಚಿತ್ತಿನ ಈ ಕೃತಿ ಬರೆಯೋಣ ಅಂತ ಒಂದು ಅಪರೂಪದ ಕೃತಿ ದೇವಣ್ಣಗ ಒಂದು ಎಟ್ಟರು ದುಮ್ಮೆ ಬರೆದು ಪ್ರಕಟ ಮಾಡ್ಬೋದು ಬಿಡುಗಡೆಲ್ಲ ಬಂದ ಅಣ್ಣ ಐದು ಕೆಲವು ವಿಷಯ ಇರ್ತಿದ್ದಿ ಇತ್ತೆ ಹೆಚ್ಚಿನ ಕಲ್ಲ ಕೀರ್ತಿಶೇಷರ ಆ ಗೋಚಿನಗಲ್ಲ ವಿಷಯಗಳು ಮಸ್ತು ಅಂಜಾದ ಒಂದೇ ನಮ್ಮ ಊರ್ಬಗಳೇ ಒಂಜಿ ವ್ಯಕ್ತಿ ನಮ್ಮ ಊರು ಸಮಾಜ ఆయన ತನ್ನಾಟೆಗೆ ನಮ್ಮ ದೂರದಿಕ್ಕಿನಷ್ಟು ಒಂದು ನೆಲೆಪಂಪಿನ ಕರ್ತವ್ಯವನ್ನು ನಮ್ಮ ಅನ್ಕೊಳ್ತೀವಿ. ಮಸ್ತ್ ಕೆಲಸ ಬಂದರೆ ಊರು ಇಂಪುಡ ಓಡಾಟ ಒಂದು ವ್ಯಕ್ತಿತ್ವ ಮಾತ್ರ ಸಾಧ್ಯ. ಹಂಚಿದ್ರೆ ಮನೋಭಾವ ನಮ್ಮ ಮಸ್ತಿಗೆ ಬರ್ತೇವೆ. ಅವು ತೀರಸಾಗರದ ಅಧ್ಯಕ್ಷರಾದ ಎಷ್ಟೋ ಜನ ಮಕ್ಕಳಿಗೆ ಕೆಲಸ ಕೊಡ್ತು ಹಾಗಾಗಿ ಸಾಕಿದ್ದಾರೆ. ಆನ ಒಂದು ಕಾಂಗ್ರೆಸ್ಸಿನ ಮಂತ್ರಿತ್ವ ಸೇವೆ ಅಂಜನೆ ಸ್ವತಂತ್ರ ಹೋರಾಟಗಾರರು ಕೂಡ ಅಂಜಾದ ಕೂಡ ಆನೆಗೆ ಸರ್ಕಾರ ಕೂಡ ಆನೆಗೆ ಗೌರವ ಕೊಟ್ಟರು. ಅಂಚಿತ್ತಿನ ಒಂದು ವ್ಯಕ್ತಿನ ಚರಿತ್ರೆ ಬರೋಣ ಮಸ್ತ್ ಕಷ್ಟ ದೇವರ ದುಮ್ಮು ನೆಟ್ಟು ದುಮ್ಮು ಬರೆಯಲಾಗೆ ಸುಮಾರು ಜನ ಕೇಂದ್ರ ಎಲ್ಲ ಕೊಡ್ತಿದ್ದೀರ ಅದೆಲ್ಲ ಈ ಸರ್ತಿ ಧನಂಜಯ ಬಂಗೇರು ತುಂಬ ವಿಷಯ ಕೊರಿಯರು ಬಹಳ ಸಂತೋಷದ ವಿಷಯ. ಅಂಜಾದ ಪುನಃ ಈ ಸಾರಿ ರಾಘವ್ ಸುವರ್ಣ ಲಿಂಗಪೇಟ ಆರ್ಲ ಒಂದು ಸಂಘಗಳು ಕಟ್ಟದು ಅಲ್ಪ ಬೋಡ್ತಿಲಕ್ಕ ಸಮಾಜ ಸೇವೆ ಬಂತದ್ದು ಸಮಾಜ ಒಂದು ಬೋರ್ಡ್ ತಿಚ್ಚಿದ ವ್ಯಕ್ತಿ ಅದು ಆರ್ಲ ವಿಷಯಗಳನ್ನು ಇಟ್ಕೊಂಡು ಅಂಚಿನಂಗ ಡಾಕ್ಟರ್ ಅಚ್ಯುತ್ ಕುಡುವೇರು ಎಂಗಳನ್ನ ಪ್ರೀತಿದ ಡಾಕ್ಟರ್ 6 ಮಂದಿತ್ತಿನ ಸೇವೆ ಒಂದು ದಾನ ಧರ್ಮಗಳ ಮಸ್ತಿತ್ತಲ್ಲ ದಾನ ಧರ್ಮ ಮತ್ತು ಬಡವರಿಗೆ ಕಾಸು ಇಚ್ಚಿಲ್ಲ ಧರ್ಮಕ್ಕೆ ಮಾಡದ ಬರ್ತಿಚ್ಚಿದ ಈ ವ್ಯಕ್ತಿ ಕೋವಿಡ್ ಸಮಯಗಳು ಆ ಡಾಕ್ಟರ್ಲ ಒಂಜಿ ಆ ಪೇಷಂಟ್ ಮುಟ್ಟೋದು ಆಂಡ ಮುಟ್ಟು ಕೊಂಡು ಕೊಡ್ತಾರೆ ಅದ್ಭುತ ಕಂಡಿದೆ ಅಂಚಿತ್ತಿನ ಒಂದು ಧೈರ್ಯವಂತೆ ಈ ಊರು ಬೆಳಗೋಡು ಈ ಊರಿಗೆ ಪುದಾರ್ಗೋಡು ಮುಗಿದ ಬಿಟ್ಟು ಮಸ್ಸಾರಿಗೆ ಅಭಿಮಾನುತ್ತಾನೆ. ವಿಜಯ ಕಾಲೇಜ್ ಆಡು ಜೂನಿಯರ್ ಕಾಲೇಜ್ ಆಡು ಅಲ್ಪ ಮಸ್ತ್ ಕೆಲಸ ಬಂದಿರು ಅಂಚಿತ್ತಿನ ಈ ವ್ಯಕ್ತಿನ ವಿಷಯ ನೆಟ್ಟುಂಡು ಅಂಚಿನ ಮುಕ್ಕುರಿ ನಾರಾಯಣ ಶೆಟ್ಟಿ ನಮ್ಮ ಊರು ನೆಟ್ಟೆ ಮಲ್ಕೊಡು ನಮ್ಮ ದೇವಿ ನೆಟ್ಟೆ ಮಲ್ಕೊಡು ಬಪ್ಪನಾಡು ದೇವಸ್ಥಾನ ಬೆಳಗೋಡು ಮಂಡದ ಆಯ್ತಾ ನಿರ್ಮಾಣ ಕಮಿಟಿದ ಅಧ್ಯಕ್ಷ ಆದ 6 ಮಂದಿತ್ತಿನ ಸೇವೆಗಳಿಗೆ ಪೂರ ಗೊತ್ತುಂಟು ಅಂಚಿತ್ತಿನ ವ್ಯಕ್ತಿ ಕಷ್ಟ ಅಂಜನೆ ಮಸ್ತ್ ಜನಕ್ಕೆ ದಾನ ಧರ್ಮ ಕೊಡ್ತೀರ ಒಂದು ನನ್ನ ಉದಾಹರಣೆ ಆರು ಒರಿಪಾವಣೆ ಬಂದು ಈ ಕೆಲವೊಂದು ಗುರುತು ಬೋರಲ್ಲ ಯಾವ ಆಡ ಐನಾರು ಜನಕ್ಕೆ ಸೇರದ ಏನಾರ ದಯ ಬಂತದೆ ಕೊಡೋದು ಗುರುತು ಬೋದು
ವಿಷಯತ್ತಿನ ಮಾಡುವುದು ನನ್ನಲ್ಲ ಏನು ಸೇರದ ಮುಲ್ಪೆ ದೇವಣ್ಣ ನನ್ನ ಬೋರ್ಡು ನನ್ನದ ವೀರಿಗೆ ಬೋರ್ಡು ಒಂದು ಇಲ್ಲ ಹಿಡ್ಕೊಂಡದಿಂದ ನೆಟ್ಟು ಏನು ನಮ್ಮ ಊರು ಕೆಲಸ ಮಾಡಿದೆ ಬಂದಿರು ಸ್ಪಷ್ಟವಾದ ನನಗೆ ಗೊತ್ತ ಅಂಜ ಯಾರು ಹೆಚ್ಚ ಪಾತ್ರೆ ಹೋಗಿ ಯಾರು 22 ಫಲಿತಾಂಶದ ಅದ್ರ ಬಗ್ಗೆ ಬೇರೆ ಬೇರೆ ಪಣಗಳನ್ನು ಆಡಲ್ಲ ಈ ಸಮಯ ನಮಗೆ ಅವಕಾಶ ಇದ್ದು ಒಕ್ಕ ಇಡೀ ನಿಗಳು ಈ ಸಬ್ಜೆಕ್ಟ್ ಭಾಸ್ಕರ್ ಬಂಗೆ ದೈವ ನರ್ತಕ್ಕೆ ನಿಮಗೆ ಗೊತ್ತುಂಟು ಮಾತಾಡೆಲ್ಲ ವಿಷಯಗಳ ಆಸ್ಪಾಸಗಳ ಗೊತ್ತುಂಟು ಅದು ಇಂಚತ್ತೇರು ವಾರಿ ಇದ್ದಿರುತ್ತೇನೆ ನಿಂಚ ದೈವನ ಕಟ್ಟಿನ ನಿಂಚ ಪಾತ್ರೆ ಬೇರೆ ವಾರಿ ಇದ್ದಿದ್ದು ಅದು ತುಂಬ ಬೇರು ಮಾಡಿದ್ದ ವಿಷಯ ದೈವ ಇತ್ತಿನಲ್ಲ ಅವರು ಒಂದಿಟ್ಟು ಮಾತ್ರ ಒಂದಿಟ್ಟು ವಂಶಪಾರಂಭ ಎರಡು ಬೈದು ಅಂಜ ಮರಣಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎಷ್ಟು ದುರ್ಮಲ ಬಂತೆ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ಗುರುಡೊಂದು ಈ ಸತ್ತಿಗಳು ಪಂಚಾಯತ್ ಗುಣಗ ಹೆಂಗಲ್ಲ ಪರವಾದ ನಿರ್ಮಾಣ ಬಂತ ಪಂಚಾಯತ್ ಪರಗ ಸನ್ಮಾನ ಜೊತೆಲೆಕ್ಕನೆ ನಾವು ಉತ್ತೇಜನ ಕೊಡ್ಲಿಕ್ಕೆ ಅವರು ನನ್ನಲ್ಲ ಜನಗಳ ಸೇವೆ ಶಕ್ತಿ ಶುದ್ಧ ಪರಮೇಶ್ವರ ಕೊರಡು ಕಂಟೆನೆ ಇದನ್ನ ಬಳಿ ಜೋಕ್ಲೆ ಸುಖ ಕೊರಡು ಬಂದದ್ದು ಎನ್ನ ಕತ್ತಿಗೆ ಬಿಡುಗಡೆ ಬೈದಿನ ಮಾತ ಎನ್ನ ಪತ್ನಿ ಎನ್ನ ಪಿತ್ರೆ ಯಾರು ಲೇಪನ ಮಾತೆಲ್ಲ ಬರ್ಬರ್ನಿಗಳು ದಯಮಂತಂದ್ರೆ ನನ್ನಲ್ಲ ಬಳೆ ಐನಾತ್ ಪ್ರತಿನ ಯಾವನು ಬರೆದಿನ ಕಡೆಗೆ ಉತ್ತೇಜನ ಕೊಡಲಿ ಬಂದದ್ದು ಮಾತನೆ ಹೋಗಿ ತಾಯಂಬುದಿನ ಮಾತುಗಳನ್ನು ಧನ್ಯವಾದಗಳು ಕೃಷ್ಣ ಬಿ ಸಾಲಿಯನವರೇ. ವೇದಿಕೆಯಲ್ಲಿ ಈಗಾಗಲೇ ಇವತ್ತಿನ ಕೃತಿಯನ್ನ ಬಿಡುಗಡೆಗೊಳಿಸಿದಂಥ ಇನಾಚಾರ್ಯ ಅವರೇ ತಮ್ಮಿಂದ ಬಂದಿರೋದು. ಹೊಸಂಗನ ಬಕಟಾಲಯ ನಮಸ್ಕಾರ ಎಲ್ರಿಗೂ. ಸ್ವಲ್ಪ ನಮಸ್ತೆ ನಮಸ್ಕಾರ. ಹೊಸಂಗನ ಪ್ರಕಟಾಲಯ ಮುಲ್ಕಿ ಇದರ ಮುಖ್ಯ ಪ್ರವರ್ತಕರಾದಂತಹ ನಮ್ಮ ಹರಿಶ್ಚಂದ್ರ ಸಾಲಿಯಾನ್ರು ನನ್ನ ನೇಬರ್ ಕೂಡ ಅವರ ಕೃತಿ ಮುಲ್ಕಿ ಕೀರ್ತಿಶೇಷ ಸಾಧಕರು. ಈ ಕೃತಿ ಬಿಡುಗಡೆಯ ವೇದಿಕೆಯಲ್ಲಿರುವಂತಹ ನಮ್ಮ ಈ ಊರಿನ ಮಹಾನ್ ಸಾಧಕ, ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಾನು ಸಣ್ಣ ಹುಡುಗ ಇದ್ದಾಗ ನೋಡ್ತಾ ಇದ್ದೇನೆ. ಅವ್ರದ್ದು ಲಯನ್ಸ್ ಕ್ಲಬ್ ಅಲ್ಲಿ ಒಂದು ದೊಡ್ಡ ಸೇವೆ. ಒಂದು ಲಯನ್ಸ್ ಕ್ಲಬ್ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ನಮ್ಮ ಎಷ್ಟು ಕಾರ್ಯಕ್ರಮದ ಉದ್ಘಾಟನೆ ಅಂತ ನನಗೆ ಗೊತ್ತಿಲ್ಲ, ಅಷ್ಟೊಂದು ಕಾರ್ಯಕ್ರಮ ಅವರು ಲಯನ್ಸ್ ಕ್ಲಬ್ ಮೂಲಕ ಮಾಡ್ತಾ ಇದ್ರು. ಒಂದು ದೊಡ್ಡ ಸಾಧಕ, ನಮ್ಮ ಊರಿಗೆ ಹೆಮ್ಮೆ. ಹರಕೃಷ್ಣಪ್ಪನವರು ಅವರಿಗೆ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೊಬ್ಬರು ಸಾಹಿತ್ಯ ಪರಿಷತ್ತಿಗೆ ವಿಶೇಷ ಸೇವೆ ಸಲ್ಲಿಸಿದಂತಹ ಪ್ರದೀಪ್ ಕುಮಾರ್ ಕಲ್ಕೂರವರೇ, ನಮ್ಮ ಡಾಕ್ಟರ್ ಅರುಣ್ ಕುಡ್ವಾರ್ ಅವರೇ, ನಮ್ಮ ವೈದ್ಯರು, ನಮ್ಮ ಚಿತ್ರನ್ ಕುಡ್ವಾರ್ ಅವರ ಸುಪುತ್ರ, ಅದೇ ರೀತಿ ಧನಂಜಯ ಅಂಚಂದ್ರವರೇ, ನಮ್ಮ KM ಕೋಟ್ಯಾನ್ರೇ, ನಮ್ಮ ಈಗ ಸನ್ಮಾನಗೊಂಡಂತಹ ಭಾಸ್ಕರಣ್ಣ, ಅದೇ ರೀತಿ ಎಲ್ಲ ಇಲ್ಲಿ ನನಗೆ ಗೋಪಿನಾಥ್ ಬಡಂಗ್ ಇದ್ದಾರೆ, ನಮ್ಮ ನಾಯಕರು ರಕ್ಷಿತ್ ಇದ್ದಾರೆ, ಜನಾರ್ದನ್ ಬಂಗೇರ ಇದ್ದಾರೆ, ಮಾಜಿ ಪಂಚಾಯತ್ ಅಧ್ಯಕ್ಷರಾದ ಸರೋಜನಕ್ಕೆ ಇದ್ದಾರೆ, ಎಲ್ಲರೂ ಪರಿಚಯದವರು, ರಾಘಣ್ಣ ಇದ್ದಾರೆ. ಭಾರಿ ಖುಷಿ ಆಗ್ತದೆ. ಇವತ್ತು ನಮ್ಮ ಮನೆಯಲ್ಲಿ ನನಗೆ ಕೃತಾಗಿ ಆಗಿದೆ. ಅಂದ್ರೆ ಎಲ್ಲ ಪರಿಚಯದವರು ಇದ್ದಾರೆ, ಕರ್ನಾಟಕ ಎಲ್ಲ ನಮ್ಮ ನೆರೆಕೆರೆಯವರು. ನಮ್ಮ ಹರಿಶ್ಚಂದ್ರ ಸಾಲಿಯಾನ್ರು ಒಂದು ಪುಸ್ತಕ ಬಿಡುಗಡೆ ಬರಬೇಕು ಅಂತ ಹೇಳಿದ್ರೆ ಆಕ್ಚುಲಿ ಬೇರೆ ಕಾರ್ಯಕ್ರಮ ಇತ್ತು. ನಾನು ಜನ್ಮಭೂಮಿ ಮುಲ್ಕಿಯಾದ್ರೂ ಕೂಡ ಕರ್ಮಭೂಮಿಯಾಗಿ ಸಿರತ್ತಲಿಗೆ ಒಂದು ಈ ಸಲ ಚುನಾವಣೆಗೆ ಸ್ಪರ್ಧಿಸಿ ಆ ಕಡೆ ಜಾಸ್ತಿ ನಾವು ಇದು ಮಾಡ್ತಾ ಇದ್ದೇವೆ. ಆದ್ರೆ ಜನ್ಮಭೂಮಿಯನ್ನು ಯಾವತ್ತು ಮರೆಯುವಂತ ಪ್ರಶ್ನೆ ಇಲ್ಲ. ಇವತ್ತು ಹರಿಶ್ಚಂದ್ರ ಸಾಲಿಯಾನ್ರ ಕಾರ್ಯಕ್ರಮ ಕರೆಯುವಾಗ ಬರಬೇಕಂತ ಭಾರಿ ಖುಷಿಯಿಂದ ಒಪ್ಕೊಂಡೆ. ಬಂದು ನೋಡುವಾಗ ಭಾರಿ ಖುಷಿ ಆಯಿತು. ಒಂದನೇದಾಗಿ ನಮ್ಮೆಲ್ಲ ಬಂಧುಗಳು ಇಲ್ಲಿದ್ದೀವಿ. ಅದರ ಜೊತೆಗೆ ಇವತ್ತು ಅವರ ಪುಸ್ತಕ ನಮ್ಮೆಲ್ಲ, ನನಗೆ ಇದರಲ್ಲಿ ಕೆಲವರದ್ದು ಪರಿಚಯ ಇದೆ. ಅಲ್ಲಿ ನಮ್ಮ ಶೇಖರ್ ಕೋಟ್ಯಾನ್ ಇರ್ಬೋದು, ಕೆಲವರನ್ನು ನಾವು ನೋಡಿದ್ದೇವೆ ನಮ್ಮ ಜನರೇಷನ್ ಅಲ್ಲಿ. ಅಲ್ಲದೆ ನಾವು ನಮ್ಮ ಜನರೇಷನ್ಗಿಂತ ಮೊದಲಿನವರ ಪರಿಚಯ ಕೂಡ ಇದರಲ್ಲಿದೆ. ಈ ಪುಸ್ತಕದ ಮೂಲಕ ನಾವು ನಮ್ಮ ಊರಿಗೆ ಸೇವೆ ಸಲ್ಲಿಸಿದಂತಹ, ನಮ್ಮ ಊರಿಗಾಗಿ ತ್ಯಾಗ ಮಾಡಿದಂತಹ, ದೊಡ್ಡದಾಗಿ ನಮ್ಮ ಊರ ಮುಲ್ಕಿಯ ಹೆಸರನ್ನು ಇವತ್ತಿಗೂ ಕೂಡ ಮುಲ್ಕಿಯವರು ಅಂತ ಹೇಳಿದ್ರೆ ಒಂದು ದೊಡ್ಡ ಹೆಮ್ಮೆ ಸರ್. ಎಲ್ಲ ಕಡೆ ಮುಲ್ಕಿ ಅಂತ ಹೇಳಿದ್ರೆ ಒಂದು, ಈಗ ನಾವು ನಮ್ಮ ಫ್ಯಾಮಿಲಿಯಲ್ಲಿ ನೋಡ್ತೇವೆ, ಮುಲ್ಕಿಯ ಹುಡುಗಿ ಅಂತಂದ್ರೆ ಬೇಗ ನಮ್ಮ ಹುಡುಗರ ಹೋಗ್ತಾರೆ ಬೇಗ. ಯಾಕಂತ ಹೇಳಿದ್ರೆ ಮುಲ್ಕಿಯವರನ್ನು ಸ್ವಲ್ಪ ಒಂದು ಸುಸಂಸ್ಕೃತರು ಅಂತ ಒಂದು ಮಾತಿದೆ. ಅಂತ ಒಂದು ಊರಿನ ಹೆಸರನ್ನು ಈ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋದಂತಹ ನಾಯಕರು, ನಮ್ಮ ಎಲ್ಲ ಸಾಧಕರ
ಪುಸ್ತಕವನ್ನು ಇವತ್ತು ಹರಿಶ್ಚಂದ್ರ ಶಾಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ KM ಕೋಟೆ ಅಂತ ಹೇಳಿದ್ರು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ಬೇಕಂತ. ನಾನು ಕೂಡ ಅದರಲ್ಲಿ ಅವರಿಗೆ ಸಿಗ್ಬೇಕಂತ ಹೇಳಲಿಕ್ಕೆ ನಾನು ಕೂಡ ನನ್ನ ಕೂಡ ಒಂದು ಅಭಿಲಾಷೆ ಅವರಿಗೆ ಸಿಗ್ಬೇಕಂತ. ಅವರು ಬರೀ ಪುಸ್ತಕ ಬರೆಯುವುದಂತಲ್ಲ, ಎಲ್ಲ ಊರಿನ ಎಲ್ಲ ಸಮಸ್ಯೆಗಳು ಕೂಡ ಒಂದು ಧ್ವನಿಯಾಗಿರುವವರು. ನಾನಲ್ಲಿ ಬೆಳಿಗ್ಗೆ ಅವರ ಮನೆ ಹತ್ರ ಯಾವಾಗಲೂ ವಾಕಿಂಗ್ ಹೋಗ್ತೇನೆ. ವಾಕಿಂಗ್ ಹೋಗುವಾಗ ರೋಡಿಗೆ ದುಡ್ಡು ರೋಡ್ ಸರಿ ಐತಿ ಅಂತ ದಿನಾ ತಲೆದಿದ್ದಾರೆ ನನಗೆ. ಹಾಗೆ ಒಂದು ಎಲ್ಲ ವಿಷಯದಲ್ಲೂ ಅವರು ರಸ್ತೆ ಇರ್ಬೋದು, ಬೇರೆ ಬೇರೆ ಯಾವುದು ಪರಿಸರ ವಿಷಯ ಇರ್ಬೋದು, ಇನ್ನಿತರ ಬೇರೆ ಬೇರೆ ಎಲ್ಲ ವಿಷಯದಲ್ಲೂ ಒಂದು ಸ್ವಭಾವತೆಗೆ ಒಂದು ಎತ್ತಿದ ಕೈ ನಮ್ಮ ಹರಿಶ್ಚಂದ್ರ ಕೋಟ್ಯಾನ್ರು. ನಾವು ಸಣ್ಣದಿರುವಾಗ ಅವರು ನಮ್ಮ ಮುಲ್ಕಿ ನಗರ ಪಂಚಾಯತ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಏನಾದರೂ ನಗರ ಪಂಚಾಯತ್ ಅಥವಾ ಸರ್ಕಾರಿ ವಿಷಯ ಏನಾದರೂ ಇದ್ರೆ ಅವ್ರ ಹತ್ರ ಹೇಳುತ್ತೆ ನಾವು. ನಮಗೆ ಏನು ವಿಷಯ ಇದ್ರೆ ಅದನ್ನು ತುಂಬ ಒಂದು ಭಾರಿ ಒಂದು ಈಸಿಯಾಗಿ ನಮಗೆ ಒಂದು ಸುಲಭವಾಗಿ ನಮಗೆ ಕೆಲಸ ಮಾಡಿಕೊಡುವಂಥ ಒಂದು ಹರಿಶ್ಚಂದ್ರ ಶಾಲೆಯವರು ಇವತ್ತು ಇಂಥ ಪುಸ್ತಕ ಬರೆದಿದ್ದಾರೆ. ಇನ್ನೂ ಕೂಡ ಸರ್ ನಿಮ್ಮ ಇವತ್ತು 21 ಪುಸ್ತಕ ಏನೋ ಬರೆದಿದ್ದೀರಿ, ಇನ್ನು 100 ಪುಸ್ತಕ ಬರೆಯುವಂತಹ ಶಕ್ತಿ ದೇವರು ನಿಮಗೆ ಕೊಡಲಿ. ನೀವು ನಿಮ್ಮ ಜನಸೇವೆ ಇನ್ನೂ ಇದೇ ರೀತಿ ಮುಂದುವರೆದು 100 ವರ್ಷ ದೇವರು ನಿಮಗೆ ಆರೋಗ್ಯ ಆಯಸ್ಸನ್ನು ಕೂಡ ನೀಡಿ ಅನುಗ್ರಹಿಸಲಿ. ಅದೇ ರೀತಿ ಇಂಥ ಹರಿಶ್ಚಂದ್ರ ಶಾಲೆಯನ್ನು ನಾವೆಲ್ಲರೂ ಖಂಡಿತವಾಗಿ ಗೌರವಿಸಬೇಕೆಂಬ ಮಾತನ್ನು ಹೇಳ್ಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಜೊತೆಗಿದೆ, ಇನ್ನು ಮುಂದೆ ನನ್ನೊಂದಿಗಿರಲಿ. ಇಲ್ಲಿ ಇರುವಂತ ನಾಯಕರುಗಳು ದೊಡ್ಡ ಘಟಾನುಘಟಿ ನಾಯಕರುಗಳಿದ್ದಾರೆ. ಇಲ್ಲಿ ನಮ್ಮ ಹರಿಕೃಷ್ಣ ಪುಣೂರು ಅಂತ ಹೇಳಿದ್ರೆ ಒಂದು ದೊಡ್ಡ ಹೆಸರು ಯಾವತ್ತಿಗೂ. ನಮ್ಮ ಪುಣೂರು ಎಂಬ ಊರಿಗೆ ದೊಡ್ಡ ಹೆಸರು, ನಮ್ಮ ಮುಲ್ಕಿಗೂ ಅಂತಲ್ಲ, ಪುಣೂರು ಅಂತ ಮೊದಲು ನಮ್ಗೆ ಗೊತ್ತಿರಲಿಲ್ಲ ಏನಂದ್ರೆ. ಆ ಪುಣೂರು ಒಂದು ಗ್ರಾಮದ ಹೆಸರನ್ನು ದೊಡ್ಡ ಮಟ್ಟಿಗೆ ಬಂದಂತ ಹರಿಕೃಷ್ಣ ಪುಣೂರು ಅವರಿಗೂ ದೇವರು ಒಳಿತನ್ನು ಮಾಡಲಿ. ಅದೇ ರೀತಿ ನಮ್ಗೆ ಇಲ್ಲಿ ಇದ್ದಂತ ಕಲ್ಕುರವರಿಗೂ ಎಲ್ಲ ನಾಯಕರಿಗೆ, ನಮ್ಮ ಡಾಕ್ಟರ್ಗೂ ದೊಡ್ಡ ನಾನು ಕೂಡ ಅವ್ರ ತಂದೆಯವರ ಪೇಷಂಟ್ ಆಗಿದ್ದೆ. ಏನಾದ್ರು ಜ್ವರ ಬಂದು ಅವರ ಹತ್ರ ಓಡಿ ಹೋಗ್ತಾ ಇದ್ದ ನಾವು. ಮತ್ತೆ ಏನಾದ್ರು ನಮ್ಮ ಮನೆಯಲ್ಲಿ ಹಿರಿಯರಿಗೆ ಹುಷಾರಿಲ್ಲ ಅಂತಂದ್ರೆ ಪಾಪ ಡಾಕ್ಟರ್ ಮನೆಗೆ ಬಂದು ಚಿಕಿತ್ಸೆ ಕೊಡುವಂತ ವ್ಯವಸ್ಥೆ ಇತ್ತು ಆ ರೀತಿಯಲ್ಲಿ. ಅದೇ ರೀತಿ ಅವರು ತುಂಬಾ ಬ್ಯಾರಿ ಭಾಷೆ ಕೂಡ ಭಾರಿ ಚೆನ್ನಾಗಿ ಮಾತಾಡ್ತಾರೆ ತಂದೆಯವರು. ನಿಮ್ಗೆ ಗೊತ್ತಿದೆ ಇಲ್ಲಿ ಗೊತ್ತಿಲ್ಲ, ತುಂಬಾ ಆತ್ಮೀಯರು ಕೂಡ ಎಲ್ಲ ಕುಟುಂಬದ ಡಾಕ್ಟರ್ ಅವರು. ಅಂತ ಡಾಕ್ಟರ್ ಎಲ್ಲ ಒಂದು ಪಡೆದಂತ ಈ ಊರು ನಮ್ಮ ನಿಜವಾಗಿಯೂ ಈ ಊರಿಗೆ ಅಂತ ಹೇಳಿದ್ರೆ ಅದೊಂದು ಈ ನಮ್ಮ ಇಡೀ ದೇಶದಲ್ಲೇ ಎಲ್ಲಿ ಸಿಗ್ಲಿಕ್ಕಿತ್ತಲ್ಲ ಅಂತ ಒಂದು ಊರಿದು. ಖಂಡಿತವಾಗಿ ಈ ಊರಿನ ಬಗ್ಗೆ ದೊಡ್ಡ ಹೆಮ್ಮೆ ಇದೆ. ಈ ಊರಿನ ಹೆಮ್ಮೆಯನ್ನು ನಾವೆಲ್ಲರೂ ಸೇರಿ ಎತ್ತಿ ಹೋಗಿಕೊಂಡು ಮುಂದೆ ಹೋಗೋಣ ಎಂಬ ಮಾತನ್ನು ಹೇಳ್ಕೊಂಡು ಇಲ್ಲಿ ಬಂದಂತ ಎಲ್ರಿಗೂ, ಅದೇ ರೀತಿ ಹರಿಶ್ಚಂದ್ರ ಶಾಲೆಯ ಮೇಲೆ ಪ್ರೀತಿ ಇಟ್ಟು ಬಂದಂತ ಎಲ್ರಿಗೂ ವಂದನೆಯನ್ನು ಸಲ್ಲಿಸಿ ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಇಂಥ ಒಂದು ಸುಂದರವಾದ ಒಂದು ಪವಿತ್ರವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದೇವರ ಸೇವೆಯನ್ನು ಮಾಡುವವರಿಗೂ ಸನ್ಮಾನ ಮಾಡಿದ್ರು. ಈ ಊರಿನ ಸೇವೆಯನ್ನು ಮಾಡಿದವರ ಹೆಸರನ್ನು ಕೂಡ ಎತ್ತಿಡುವಂತ ಕೆಲಸ, ಇಂಥ ಒಂದು ಕೆಲಸ ನಿಜವಾಗಿ ಪವಿತ್ರವಾದ ಕೆಲಸ. ಈ ಪವಿತ್ರವಾದ ಕೆಲಸಕ್ಕೆ ನನ್ನನ್ನು ಕರೆದು ಈ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮ್ಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಷ್ಟೇ ತುರ್ತು ಕೆಲಸ ಇದ್ರೂ ಕೂಡ ಆ ಕೆಲಸವನ್ನು ಬಿಟ್ಟು ಹೆತ್ತ ಊರನ್ನು ಮರೆಯದೆ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿ ಉತ್ತಮವಾದ ಸಲಹೆಯನ್ನು ನೀಡಿದಂಥ ವಿನಯಾಧಿಕಾರಿಗಳೇ ತಮಗಿದು ಅಭಿನಂದನೆ. ಈಗಾಗಲೇ ವೇದಿಕೆಯಲ್ಲಿ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರಿದ್ದಾರೆ. ತಮ್ಮಿಂದ ಒಂದೆರಡು ಮಾತು. ದೇವಕಿ ಪರಮಾತ್ಮ ಜಗತ್ತಿನ ಭೂಪಟದಲ್ಲಿ ಕರ್ನಾಟಕವೇ ಸಿರಿಗಂಧದ ನಾಡು ಶ್ರೇಷ್ಠವಾದುದು ಒಂದು ಪ್ರತೀತಿ. ಪ್ರದೇಶದ ಈ ಪಶ್ಚಿಮ ಕರಾವಳಿಯ ಈ ಭಾಗದ ಪರಶುರಾಮ ಸೃಷ್ಟಿಯ ಈ ಪ್ರದೇಶ ಇದು ತುಳುವರ ನಾಡು, ತಗೊಳ್ಳುವ ಸಂಸ್ಕೃತಿಯ ಬೀಡು. ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ಇಲ್ಲ ಉರ್ದು ಎಲ್ಲ ಮನೆ ಭಾಷೆಗಳನ್ನು ಒಳಗೊಂಡಂತ. ಅದು ಕನ್ನಡದಲ್ಲೂ ಅನೇಕ ವೈವಿಧ್ಯಗಳು, ಕೊಂಕಣಿಯಲ್ಲೂ ಅನೇಕ ವೈವಿಧ್ಯಗಳು, ಇದೆಲ್ಲವನ್ನು ಒಳಗೊಂಡಂಥ ನಾಡು. ಆದರೆ ನಾವು ಯಾವಾಗಲೂ ಹೇಳಿದ್ದು, ನಾನು ಪರಿಷತ್ತಲ್ಲಿ 5 ಅವಧಿಯಲ್ಲಿ ಚಾಕರಿ ಮಾಡಿದವ ಅಧ್ಯಕ್ಷ ಅಂತ ಹೇಳುವಂಥದ್ದು ಇದೆಲ್ಲ ಅದು ಪಟ್ಟ ಏನಲ್ಲ, ನಾವು ಚಾಕರಿ ಮಾಡೋದು ಅದೆಲ್ಲ. ಈಗ ಮುನ್ನೂರು ರಾಜ್ಯಾಧ್ಯಕ್ಷರಾಗಿದ್ದರು ಆ ಪಟ್ಟದ ಬಗ್ಗೆ ಅಥವಾ ಆ ಗೂಟದ ಕಾರಿನ ಬಗ್ಗೆ ಅವರು ಯೋಚನೆ ಮಾಡಿದವರಲ್ಲ. ಇದು ಈ ಮಣ್ಣಿನ ಸಂಸ್ಕೃತಿ. ಈ ಅವಧಿಯಲ್ಲಿ ನಾವು ಕಂಡುಕೊಂಡಂಥ ಅಂಶ ಅಂದರೆ ಈ ಮಣ್ಣಿನಲ್ಲಿ ಅದು ಏನು ಗುಣಧರ್ಮ ಇದೆ, ದೇವತಾರಾಧನೆ, ದೈವಾರಾಧನೆ, ಇದು ಎರಡರಲ್ಲೂ ಸರ್ವಧರ್ಮೀಯರನ್ನು ಒಳಗೊಂಡಂಥ ಒಂದು ವಿಶಿಷ್ಟವಾದಂಥ
ಜೀವನ ಕ್ರಮ. ಕರಾವಳಿ ಉತ್ಸವ ಆರಂಭ ಮಂಗಳೂರಿನಲ್ಲಿ ಮಾಡಿದಾಗ ನಾವು DC ಮಹೇಶ್ವರರಾವ್ ಇದ್ದರು, ತದನಂತರ ಇಬ್ರಾಹಿಂ ಅವರು ಬಂದಿದ್ದರು. ನಾನು ಅದರದ್ದು ಆರಂಭದಿಂದ ನಾನು ಅದರಲ್ಲಿ ಇದ್ದವರು. ಇಬ್ರಾಹಿಂ ಅವರು ಮೊದಲು ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿದ್ದರು. ಅದರ ಮೊದಲು ರಾಮ್ ಪ್ರಸಾದ್ ಅವರಿದ್ದರು. ಆವಾಗ ಪ್ರಥಮವಾಗಿ ಮೆರವಣಿಗೆಯಲ್ಲಿ ಬೆಡಿ ಸಾಹೇಬರು ಅಂತ ನಾವು ಬರೀತೀವಿ. ಬೆಡಿ ಸಾಹೇಬರು ದೇವಾಲಯದಲ್ಲಿ ಬೆಡಿ ಸಾಹೇಬರ ಬೆಡಿ ಆಗದೆ ದೇವಾಲಯದೊಳಗೆ ಪ್ರಕ್ರಿಯೆ ಆರಂಭ ಆಗ್ತದೆ ಹೇಳಿ. ನಾನಿದನ್ನು ರಾಜಕೀಯ ನೆಲೆಯಲ್ಲಿ ನಾನು ಮಾತಾಡುವುದಿಲ್ಲ, ಸಹಜವಾದಂಥ ಒಂದು ಗುಣಧರ್ಮ. ಇಲ್ಲೇ ನಾವು ಪಕ್ಕದ ಮಂಜೇಶ್ವರ, ನಾವು ದಕ್ಷಿಣ ಕನ್ನಡ ಅಂತ ಹೇಳಿದರೆ, ತುಳುನಾಡು ಅಂತ ಹೇಳಿದರೆ ಅದು ಇವತ್ತಿನ ಉಡುಪಿ ಜಿಲ್ಲೆ, ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಯನ್ನು ಒಳಗೊಂಡಂತೆ. ನಾವು ಅದನ್ನು ಬಿಡುವಾಗಿಲ್ಲ. ಮಂಜೇಶ್ವರ ಅಂತ ಹೇಳೋದು ಸಾರಸ್ವತ ಸಮಾಜದವರಿಗೆ ಬಹಳ ಪರಮ ಪವಿತ್ರವಾದಂಥ ಜಾಗ. ಹಾಗೆ ಬ್ಯಾರಿ ಜನಾಂಗದವರಿಗೆ, ಮುಸ್ಲಿಂ ಜನಾಂಗದವರಿಗೆ ಉಳ್ಳಾಲ ದರ್ಗಾ ಅಂತ ಹೇಳೋದು ಬಹಳ ಪರಮ ಪವಿತ್ರವಾದ ಜಾಗ. ಅದೇ ಕ್ರಿಶ್ಚಿಯನ್ ಜನಾಂಗದವರಿಗೆ ಹತ್ತೂರು ಶಾಂತಮಾರ ಅಂತ ಹೇಳಿದ್ರೆ ಪರಮ ಪವಿತ್ರವಾದ ಜಾಗ. ಇಡೀ ಭಾರತ ದೇಶಕ್ಕೆ ಉಡುಪಿಯಷ್ಟು ಪ್ರಾಮುಖ್ಯ, ತಮಿಳರಿಗೆ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯ. ಇದು ಹೀಗೆ ನಾವು ಬಿಡಿಸಿ ಬಿಡಿಸಿ ಹೇಳ್ಬೋದು. ಅದೇ ಅಲ್ಲಿ ಕಣ್ವತೀರ್ಥದ ಪಕ್ಕ ಒಂದು ಇದಿದೆ, ಕಟ್ಟೆ ಇದೆ, ದೈವದ ಒಂದು ನಡೆ. ಆ ದೈವದ ನಡೆಯಲ್ಲಿ ಪ್ರತಿ ಜನಾಂಗಕ್ಕೂ ಒಂದು ಕುತ್ಕೊಳ್ಳಿಕ್ಕೆ ಬೇರೆ ಬೇರೆ ವ್ಯವಸ್ಥೆ ಇದೆ. ಆನಂತರ 2 ಧರ್ಮದವರ ಭೇಟಿಯ ವ್ಯವಸ್ಥೆ ಇದೆ. ಅಂದರೆ ಇದೆಲ್ಲವನ್ನು ಒಳಗೊಂಡಂಥ ಈ ನಾಡಿನ ವೈಶಿಷ್ಟ್ಯತೆಗಳಲ್ಲಿ ನಮ್ಮ ಈ ಒಳಗಿನ ಪ್ರತಿ ಊರಿನ ಹುಟ್ಟೂರಿನ ಒಂದು ಸಂಸ್ಕೃತಿಯನ್ನು ದರ್ಪಣದಂತೆ ಪ್ರತಿಬಿಂಬಿಸುವಂತಹ ಒಂದು ಪವಿತ್ರ ಕಾರ್ಯವನ್ನು ಧರಿಸಬೇಕಾಗಿದೆ. ನಾವು ಕೂಡ ಅಭಿನಂದಿಸಬೇಕು. ನಾವು ತುಂಬ ಹಿಂದೆ ಏನಲ್ಲ, ನಮ್ಮ ಹಿಂದಿನ ತರವಾಡು ಮನೆಗಳಿಗೆ ಹೋದಾಗ ಮನೆಗಳಲ್ಲಿ ಒಂದಷ್ಟು ಫಲಕಗಳಿತ್ತು, ಯಾವುದು ಫೋಟೋಗಳು, ತಂದೆ ತಾಯಿಗಳು ಮದುವೆ ಆದಂಥ ಗುರುಕೃಪಾ ಸುಡಿಯೋದವರು ಬಾಲ್ಕೋ ಸುಡಿಯೋದಂಥ ಫೋಟೋಗಳಿರ್ಬೋದು. ಅದು ಎಲ್ಲ ಜನಾಂಗದವರಲ್ಲಿ ನಮ್ಮ ಹಿಂದಿನವರ ತೈಲಚಿತ್ರ, ವರ್ಣಚಿತ್ರ, ಅದು ಫೋಟೋ ಇದ್ದು ಶಿವಗುರು ಬರೆದವರು, ಇನ್ಯಾವರು ಬರೆದವರು, ಕಾವಲಿಯವರು ಬರೆದಂಥ ತೈಲ ವರ್ಣಚಿತ್ರ ಹಿರಿಯರದಿತ್ತು. ನಮ್ಮ ಸ್ವಾಮಿಗಳ ಫೋಟೋಗಳಿತ್ತು, ನಾವು ಆರಾಧಿಸುವಂಥ ವ್ಯಕ್ತಿಗಳ ಫೋಟೋಗಳಿತ್ತು, ನಮ್ಮ ಮಕ್ಕಳ ಫೋಟೋ ತನಕ ಬಂತು. ಇವತ್ತು ಹಿಂದಿನ ವಾಸ್ತು ವ್ಯವಸ್ಥೆಯಿಂದ, ನಾವೀಗ ಹೇಳಿದ್ರೆ ವಿಶ್ವಕರ್ಮದಿಂದ ನಿರ್ಮಿತವಾದ ಮನೆಯ ವ್ಯವಸ್ಥೆ ಹೋಗಿ ಇವತ್ತಿನ ಆಧುನಿಕ ಇಂಜಿನಿಯರ್ ವ್ಯವಸ್ಥೆಗೆ ಬಂದಾಗ ಯಾವುದೇ ಗೋಡೆಗಳಲ್ಲಿ ಯಾವ ಮನೆ ಹಿರಿಯರು ಯಾರು ಅಂತ ಇವತ್ತು ನನ್ನ ಮನೆಯಲ್ಲಿದ್ದ ನಿಮ್ಮ ಮನೆಯಲ್ಲಿದ್ದ ನಾನು ವಾಸ್ತವ ನಾನು ವಹಿಸ್ತಾ ಇದ್ದೇನೆ. ಇದು ಬಹಳ ಚೆನ್ನಾಗಿ ಅದರ ಒಳಮರ್ಮವನ್ನು ಹೇಳ್ತಾರಲ್ಲ, ಹೆಡ್ಡೆ ಮಲಿಪು ಉಡಲ್ದ ಮಲಿಪು, ಒಂದು ಅಂತರಾಳದ ನುಡಿಯ ಸ್ವರೂಪದಲ್ಲಿ ಕಳೆದ 60 ವರ್ಷಗಳನ್ನು ತನ್ನ ಜೀವನವನ್ನು ಮುಂಬೈಲಿ ಕಳೆದುಕೊಂಡಂಥ ಗೌರವಾನ್ವಿತ ಕೋಟಿ ಅಂತ ಅದನ್ನು ಬಹಳ ಚೆನ್ನಾಗಿ ವಿವರಿಸಿದೆ. ಇವತ್ತು ಎಲ್ಲ ನಾವು ಮರೀತಾ ಇದ್ದೇವೆ. ಮಾತನಾಡಿದರೆ ಇವತ್ತು ಕಾರ್ಯಗಳಿಗೆ ಬಹಳ ಚೆನ್ನಾಗಿ ಗೊತ್ತುಂಟು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಆಗ್ತದೆ. ಆಲ್ಬಮ್ಮು ಹೊರಟು ಹೋಗಿದೆ, ಅವು ಪೆಂಡ್ರೈವ್ ಮಾಡೋದು ಬರಲಿ ಅಂತ ಸ್ವಾಮಿ ಎಷ್ಟು ಜನ ಪೆಂಡ್ರೈವ್ ಹಾಕಿ ಮತ್ತೆ ಪುನಃ ರೀಪ್ಲೇ ಮಾಡ್ತಾರೆ. ಯಾರಾದ್ರು ಮಾಡ್ತೇವೆ ನಾವು ವಿಡಿಯೋ ಬರೋದು, ವಿಡಿಯೋನ ಮಾಡ್ತೀವಿ. ಎಲ್ಲರ ಮನೆಯಲ್ಲಿ ವಿಡಿಯೋ ಪೆಂಡ್ರೈವ್ ಕರಪ್ಟ್ ಆದರೆ ನಮ್ಮ ಇಡೀ ವ್ಯವಸ್ಥೆ ಇವತ್ತಿನ ಕಾರ್ಯಕ್ರಮ ಹೊರಟು ಹೋಗ್ತಾರೆ. ಮೆಲುಕು ಹಾಕುವಂಥ ಒಂದು ವ್ಯವಸ್ಥೆ, ಬದುಕಿನ ರಂಗದ ವ್ಯವಸ್ಥೆಗಳನ್ನು ಮೆಲುಕು ಹಾಕುವ ವ್ಯವಸ್ಥೆ ಇಂತಹ ಚಿಂತನೆಗಳಿಂದ ಸಾಧ್ಯವಾಗ್ತದೆ. ಏನಿದ್ರೂ ಶಾಶ್ವತವಾಗಿ ನಮ್ಮ ಆಲ್ಬಮ್ಗಳು, ನಮ್ಮ ಮನೆಗೆ ನಮ್ಮ ಫಲಕಗಳು ಹೇಗೆ ಉಳಿತದೋ ಇಂಥ ಪುಸ್ತಕಗಳು 1000 ಪ್ರತಿ ಮುದ್ರಣಾದರೆ 10 ಪ್ರತಿ ಆದರೂ 100 ವರ್ಷದ ನಂತರ ಒಂದು 10 ಜನರ ಮನೆಗಳಾದರೂ ಸಿಕ್ಕಿದ್ದು ಸಾಧ್ಯ. ಇದನ್ನು ನಾವು ಮರಿತೇವೆ. ನಾವು ಮರೆಯಲಾಗದ ಮಹನೀಯರು ಅಂತ ಹೇಳ್ತಾರೆ. ಆ ಮಹನೀಯರುಗಳು ನಾನು ಬಹಳ ಸಂತೋಷ ಪಡ್ತೀನಿ. ಇಂಥದ್ದೇ ಒಂದು ದೊಡ್ಡ ಕಾರ್ಯ ಗೌರವಾನ್ವಿತ ಪೂಜ್ಯರು ಇಲ್ಲಿ ಸ್ಮಶಾನಗಳ ಒಂದು ಜೀರ್ಣೋದ್ಧಾರದ ವ್ಯವಸ್ಥೆಗೆ ಅವರು ತೊಡಗಿಸಿಕೊಂಡು, ಇವತ್ತು ಅವರಿಂದ ಕೀರ್ತಿಶೇಷರು ಬಗ್ಗೆ ಅವರು ತೊಡಗಿಸಿಕೊಂಡಾಗ ಮಂಗಳೂರಿನ ನಂದಿಗುಡ್ಡೆಯಿಂದ ಹಿಡಿದು ಉಡುಪಿ ತನಗೆಲ್ಲ ಕಟ್ಟಿದ್ದಾರೆ. ನೀವು ಹಿಂದಿನ ಇವತ್ತಿಗೂ ಆ ಸ್ಮಶಾನಗಳ ಒಂದು ಇದರಲ್ಲಿ ಗೋಡೆಗಳಲ್ಲಿ ಆ ಹಿಂದಿನ ಅಮೃತ ಶಿಲೆಯಲ್ಲಿ ಬರೆದಂಥ ಇದನ್ನು ಹಾಗೆ ಶಾಶ್ವತವಾಗಿ ಇಟ್ಟಿದ್ದಾರೆ. ₹2.60, ₹1.5, ₹6.5, ದೊಡ್ಡದಾದಂದರೆ ₹5. ಇದು ಆವಾಗ ಇವಾಗ ₹5 ಅಂತ ಎಂಥದಪ್ಪ ಒಂದು ಹೆಚ್ಚಿನ ಚಿಲ್ಲರೆ ಅಂತಿರ್ಬೋದು. ಆದರೆ ಆವಾಗದ ಅಂಥ ಮಾನ್ಯರು, ವಿಶೇಷವಾಗಿ ಗುಜರಾತಿ ಸಮುದಾಯದವರ ಹೆಸರುಗಳು ಸ್ಮಶಾನಗಳಲ್ಲಿ ಕಂಡು ಬರ್ತದೆ, ನಾವು ಗಮನಿಸಿದ್ದೇವೆ. ಅಂದರೆ ಆ ಕಾಲವನ್ನು ನೆನಪಿಸುವಂಥ ವ್ಯವಸ್ಥೆ, ಅಂತಹ ಒಂದು ಋಣಸಂದಾಯ, ಇದು ಅಂತಹ ಋಣಸಂದಾಯ ಹರಿಶ್ಚಂದ್ರ ಸಾಹಿತ್ಯ ಋಣಸಂದಾಯ ನಾವು ಯಾರು ಮಾಡಲಿಕ್ಕೆ ಇಂಥ ವ್ಯವಸ್ಥೆಗಳನ್ನು ಬಹಳ ಚೆನ್ನಾಗಿ ಅವರು ಹೇಳಿದರು. ಕೋಟ್ಯಾರು ನಾವು ಬರೀ ತಪ್ಪು ತಿಳಿದುಕೊಳ್ಬೇಡಿ. ಕಾಸರಗೋಡಿನಂಥ ಪ್ರದೇಶದಲ್ಲಿ ಈ ವ್ಯವಸ್ಥೆಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕಮ್ಯುನಿಸ್ಟ್ ಪಕ್ಷದ ಒಂದು ವ್ಯವಸ್ಥೆ ಇದೆ. ಪುಸ್ತಕಗಳನ್ನು ಯಾರಾದರೂ ಬರ್ತಾರೆ ಅಥವಾ ಅವರಲ್ಲಿ ಅದು ಒಂದು ರೀತಿ ಬೇರೆ ಇಚ್ಛಿಸೋದು. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು 5 ಅವಧಿಯಲ್ಲಿ ಚಾಕ್ರಿ ಮಾಡುವಾಗ ಎಲ್ಲ ಕಡೆಗಳಲ್ಲೂ
ಎಲ್ಲ ಧರ್ಮದಲ್ಲೂ ಎಲ್ಲ ವ್ಯವಸ್ಥೆಗಳಲ್ಲೂ ನಾನು ತೊಡಗಿಸಿಕೊಂಡವರು, ಅದರಲ್ಲಿ ಏನು ವಿಶೇಷವಿಲ್ಲ. ಆದರೆ ಸ್ವಂತಿಕೆಯಲ್ಲಿ ನನ್ನದ್ದು ಚಿಂತನೆ ಅದು ನನಗೆ ಸಂಬಂಧಪಟ್ಟದ್ದು ವೈಯಕ್ತಿಕ. ಆದರೆ ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಾವು ಸರ್ವ ವ್ಯವಸ್ಥೆಗಳು ತೊಡಗಿಸಿಕೊಳ್ಬೇಕು. ಆ ವ್ಯವಸ್ಥೆಗಳು ಹೇಗೆ ಅಂತ ಹೇಳಿದ್ರೆ, ಒಳಗಡೆ ಬರುವಾಗಲೇ ಅದರ ಆ ಪಕ್ಷದ ಅಧ್ಯಕ್ಷರೇ ಆ ಪ್ರದೇಶಕ್ಕೆ ಫೈನಲಿ ಮುಖ್ಯ ಅಂತ ಹೇಳಿದ್ರೆ ಮುಖ್ಯ ಪ್ರದೇಶದ ಆ ಪಕ್ಷದ ಒಬ್ಬ ಕಾರ್ಯಕರ್ತನಿದ್ದಿದ್ದರೆ, ಇಲ್ಲದಿದ್ದರೆ ಆ ಊರಿನ ಒಂದು ವ್ಯವಸ್ಥೆ ಇಲ್ಲ. ಅವರ ಹಾಲಲ್ಲಿ ಆಗುವಾಗ ಬರುವಾಗಲೇ ಎದುರುಗಡೆಯಲ್ಲಿ ಹೆಸರನ್ನು ಬರೆದು ಒಳಗಡೆ ಎಲ್ಲರೂ ಬಂದು ಕೂತ್ಕೊಳ್ಬೇಕು. ಕೂತ್ಕೊಂಡ ನಂತರ ಪ್ರತಿಯೊಬ್ಬರು ಲೇಖಕನ ಪುಸ್ತಕಗಳನ್ನು ಕೊಂಡು ತೆಗೆದುಕೊಳ್ಬೇಕು, ದುಡ್ಡು ಕೊಟ್ಟು ತೆಗೆದುಕೊಳ್ಬೇಕು. ನಿಜ ಅರ್ಥದ ಪ್ರೋತ್ಸಾಹ, ನಿಜ ಅರ್ಥದ ಪುಸ್ತಕ. ಇವತ್ತು ಪುಸ್ತಕಗಳನ್ನು ಅವರು ಎದುರಿಗೆ ಕೊಟ್ಟರು. ನಾನು ಇಷ್ಟೇ ಹೇಳುವಂಥದ್ದು ದುಡ್ಡಿನ ವಿಷಯ ಅಲ್ಲ, ನಾವು ಕೊಡುವಂಥ ಗೌರವದ ವಿಷಯ. ದೇವರಲ್ಲಿ ನಾವು ದೇವಸ್ಥಾನಕ್ಕೂ ಅಥವಾ ನಮ್ಮ ಆರಾಧನಾ ಸ್ಥಳಕ್ಕೆ ಹೋಗಿ ಏನಾದರೂ ಒಂದು ಮುಷ್ಟಿ ಪ್ರಸಾದವನ್ನು ತೆಗೆದುಕೊಂಡಾಗ ಖುಷಿಯಲ್ಲಿ ದೊಡ್ಡ ದೈವದ ಚಾಕರಿಯವರಿದ್ದಾರೆ, ನಾವು ಅವರನ್ನು ಗೌರವ ಮಾಡಿದ್ವಿ. ನಾವು ಋಣ ಸಂದಾಯ ಮಾಡದೆ ನಾವು, ಯಾಕಂದರೆ ನಾವು ಮಾತ್ರ ಉಂಟದ್ದು. ಇನ್ನು ಸಾವಿರಾರು ಜನ ಉಣ್ಬೇಕಂತ ಹೇಳಿದ್ರೆ ಸಾವಿರಾರು ಜನರ ಹಸ್ತದಿಂದ ಅದಕ್ಕೆ ಬೀಳಬೇಕು. ಅಂತ ಮೃಷ್ಟಾನ್ನ ಭೋಜನ ಹರಿಶ್ಚಂದ್ರ ಸಾಲಿಯಾಗಿ ಮಾಡಬೇಕಾದ್ರೆ ನಮ್ಮೆಲ್ಲರ ಶಕ್ತಿ ಅಲ್ಲಿ ಕ್ರೋಢೀಕರಣ ಆಗಬೇಕು. ಶಕ್ತಿ ಅಂದರೆ ಬರೀ ಮನೋಭೂಮಿಕೆ ಅಲ್ಲ, ಆರ್ಥಿಕ ಶಕ್ತಿಯು ಅತ್ಯಂತ ಅವಶ್ಯಕವಾದದ್ದು. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕೆ ಬಯಸ್ತೇನೆ. ಇವತ್ತು ಪುಸ್ತಕ ಸಂಸ್ಕೃತಿಯೋ ಪತ್ರಿಕೆಗಳನ್ನು ಓದುವ ಸಂಸ್ಕೃತಿಯೋ ಇವತ್ತದು ಮಾಯ ಆಗ್ತಾ ಇದೆ. ಒಂದು 100 ಮನೆಗಳಲ್ಲಿ ನೀವು ತೆಗೆದುಕೊಳ್ಳಿ, ಅದು ನಾವು ಅವು ಪೂರ ಇದಕ್ಕೆ ಈಗ ಒಂದು ಭಾಳ ಇದಂತ ಹೇಳಿದರೆ ನಾವು ಹೇಳ್ತೇವೆ ಕನ್ನಡ ಪೂರ ಇಂಗ್ಲೀಷ್ ವೈದ್ಯನ್ ಅಂತ ಬೇಡ. 100 ಮನೆಗೆ ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಹಿಂದೂ ಪತ್ರಿಕೆ 100 ಮನೆಗೆ ಎಲ್ಲಿ ಹಾಕ್ತಾರ, ನಮ್ಮ ನಿಮ್ಮ ಮನೆಗೆ ನಾವು ಹೋಗಿ ಒಂದು ಸರ್ವೆ ಮಾಡೋಣ, ಹೋಗಿ ನೋಡೋಣ. 100 ಮನೆಯಲ್ಲಿ ಇಷ್ಟೊತ್ತಿಗೆ ಸಂಜೆ 6 ಹೊತ್ತಿಗೆ ಹೋದರೆ ನಮ್ಮ ಪ್ರಾಯದವರಿದ್ದಂಥ ಒಂದು 20 ಮನೆಗಳಲ್ಲಿ ಮಾತ್ರ ಪತ್ರಿಕೆ ತೆರೆದಿರ್ತದೆ. ಇಲ್ಲದಿದ್ದರೆ ಆ ಎಲ್ಲ ಪತ್ರಿಕೆಗಳು ಮರು ದಿವಸ ಅದು ಇದಕ್ಕೆ ಹೋಗುವಂಥದ್ದು, ಯಾವುದು ಹೊರಗೆ ಮಾರಾಟಕ್ಕೆ ಅದು ಹೋಗುವಂಥದ್ದು. ಅಂದರೆ ಓದುವ ಸಂಸ್ಕೃತಿಯನ್ನು ನಾವು ಬಿಡ್ತಾ ಇದ್ದೇವೆ. ಓದುವ ಸಂಸ್ಕೃತಿ ನಮ್ಮ ಮುಂದಿನ ಜನಾಂಗ ಸಂಪೂರ್ಣವಾಗಿ ಬಿಡ್ತಾ ಇದ್ದೇವೆ. ಅದನ್ನು ನಾವು ಬೆಳೆಸಬೇಕು. ಅದನ್ನು ನಾವು ಬೆಳೆಸಿ ಅದನ್ನು ನಾವು ಉಳಿಸದಿದ್ದರೆ, ಅದನ್ನು ನಾವು ನಮ್ಮ ವ್ಯವಸ್ಥೆಗೆ ನಾವು ತಂದುಕೊಳ್ಳದಿದ್ದರೆ ನಾವು ಮರೆಯಲಾಗದ ಮಹನೀಯರಲ್ಲ, ಕೀರ್ತಿಶೇಷ ಸಾಧಕರಲ್ಲ. ಆ ಸಾಧಕರಲ್ಲ, ಈ ದೇಶವನ್ನೇ ಮರೆಯುವಂಥ ಸ್ಥಿತಿ ಬರ್ತದೋ ಎನ್ನುವುದಕ್ಕೆ ಹಾಗಾಗಬಾರ್ದು. ನಮ್ಮ ಧರ್ಮವನ್ನೇ ಮರೆಯುವಂಥ ಪರಿಸ್ಥಿತಿ ಬರ್ತದೋ. ಇವತ್ತು ಬೇಕಾದಷ್ಟು ಭಗವದ್ಗೀತೆ ಪ್ರಿಂಟ್ ಆಗ್ತದೆ, ಬೇಕಾದಷ್ಟು ಇವತ್ತು ಯೂಟ್ಯೂಬ್ನಲ್ಲಿ ಅದರಲ್ಲೂ ಭಗವದ್ಗೀತೆ ಬರ್ತದೆ. ಇಲ್ಲ ಬೈಬಲ್ ಬರ್ತದೆ, ಬೇರೆ ಬೇರೆ ಕನ್ನಡದಲ್ಲೂ ಬರ್ತದೆ, ಎಲ್ಲ ಭಾಷೆಗಳಲ್ಲೂ ಬರ್ತದೆ. ಇಲ್ಲ ಕುರಾನು ಬರ್ತದೆ, ಎಲ್ಲ ಭಾಷೆಗಳಲ್ಲೂ ಬರ್ತದೆ. ನಾವು ಎಷ್ಟು ಜನ ನಮ್ಮ ಜನಾಂಗದವರು ಅದೇನೋ ಒಂದು ರೀತಿಯ ಧಾರ್ಮಿಕ ಕಟ್ಟುಪಾಡಿನ ವ್ಯವಸ್ಥೆಯೊಳಗೆ ಮಾತ್ರ ನೋಡ್ತೇವೆ. ಸಹಜವಾಗಿ ನಾವು ನೋಡುವಂಥದ್ದು ಇದರಲ್ಲಿ ವೈರಲ್ ಅಂತ ಹೇಳುವ ಭಾಷೆ ಉಂಟಲ್ಲ, ವೈರಸ್ ಅಂತ ಹೇಳುವಂಥದ್ದು ಏನು ಅಂತ ನಮಗೆ ಕೊರೋನಾ ತೋರಿಸಿಕೊಟ್ಟಿದೆ. ಆದರೂ ಜಾಗೃತರಾಗಲಿಲ್ಲ. ಕೊರೋನಾದಂಥ ವೈರಸ್ ನಮ್ಮೆಲ್ಲರನ್ನು ಸ್ಮೃತಿಭ್ರಂಶರನ್ನಾಗಿ ಮಾಡಿದೆ. ಎಲ್ಲರನ್ನು, ನಮ್ಮೆಲ್ಲರಿಗೂ ನಮ್ಮ ಒಳಗಿನ ಒಂದು ರೀತಿಯಲ್ಲಿ ವೈಮನಸ್ಸಿನ ಒಂದು ಆಕ್ರೋಶ ತುಡಿಯುವ ಹಾಗೆ ಮಾಡಿದೆ. ಸ್ಮೃತಿಭ್ರಂಶ ಬುದ್ಧಿನಾಶ ಪ್ರಣಶಕ್ತಿ ಅಂತ ಹೇಳಿದ್ದಾರೆ. ಈ ಬುದ್ಧಿಯಲ್ಲಿ ನಮಗೆ ಈ ಭ್ರಮೆಗಳು ಬಂದು ಬಿಟ್ಟರೆ ನಾವು ಕಟ್ಟಗಳಿಗೆ ನಮ್ಮನ್ನೇ ನಾವು ನಂಬದಿದ್ದಂಥ ಸ್ಥಿತಿಗೆ ನಾವು ಬರ್ತೇವೆ. ನಮ್ಮನ್ನೇ ನಾವು, ದೇವರನ್ನು ಬಿಡಿ, ನಮ್ಮ ಕುಟುಂಬ ಬಿಡಿ, ನಮ್ಮ ಧರ್ಮ ಬಿಡಿ, ನಮ್ಮ ದೇಶವನ್ನು ಬಿಡಿ, ಅಂಥ ಸ್ಥಿತಿಗಳು ಇವತ್ತು ಕೆಲವು ಐಷಾರಾಮದ ಬದುಕಿನಲ್ಲಿ ಬದುಕಿರುವ ಕೆಲವು ದೇಶಗಳು ಇವತ್ತು ಅನುಭವಿಸ್ತಾ ಇದೆ. ನಮ್ಮ ದೇಶ ಅಂಥದ್ದು ಅನುಭವಿಸಬಾರ್ದು. ನಮ್ಮ ದೇಶ ನಾವು ಅಂಥದ್ದು ನಮ್ಮ ಸೋದರ ಮಗನು ಈ ದೇಶದಲ್ಲಿ, ನಮ್ಮ ಈ ತುಳುನಾಡಿನಲ್ಲಿ ಬಹಳ ಅತ್ಯಂತ ಆದರ್ಶವಾದ ಪ್ರಾಯ. ಇಲ್ಲಿ ಕಂಬಳ ಅಂತ ಹೇಳುವಾಗ ಎಲ್ಲ ಧರ್ಮೀಯರು ನಾವು ಇರ್ತೇವೆ. ಇಲ್ಲ ಇಲ್ಲಿ ಜಾತ್ರೆ ಅಂತ ಹೇಳುವಾಗ ಎಲ್ಲ ಧರ್ಮೀಯರು ಇರ್ತೇವೆ. ಇದರಲ್ಲಿ ಹೇಳ್ತಾರೆ ಏನು ಬೇರೆ ಬೇರೆ ಜಾತಿ, ಮೊದಲು ಭಟ್ರನಾದ್ರು ಶ್ರೇಷ್ಠ ಕನಿಷ್ಠ ಅಂತ ದೇವರೇ ನಿರ್ಧಾರ ಮಾಡಲಿಲ್ಲ ಸ್ವಾಮಿ. ದೇವರು ನಿರ್ಧಾರ ಮಾಡಿದ್ದಾರೆ. ಬಿಟ್ಟು ಹೋದ ಬ್ರಿಟಿಷರ ಆಡಳಿತದ ಆ ಭ್ರಮೆ ಇನ್ನೂ ನಮ್ಮನ್ನು ಮೇಲೆ ಕೆಳಗೆ ನಾವು ಇವತ್ತು ದೈವ ಚಾಕರಿಯವರನ್ನು ನಾವು ಗೌರವ ಮಾಡಿದ್ದು. ನಾವು ಅವರಲ್ಲಿ ಅವರು ಎಷ್ಟು ಶ್ರದ್ಧೆಯಿಂದ ಏನು ಪಾತ್ರ ಬಿಟ್ಟಿರ್ತಾರೆ. ಬಹುಶಃ ಅವರು ದೈವದ ಸ್ಥಳದಲ್ಲಿ ಮಾತ್ರ ಮಾತಾಡೋದು ಕಾಣ್ತದೆ. ಅದು ಅವರ ಅನುಷ್ಠಾನ. ಅನುಷ್ಠಾನಕ್ಕೆ ಗೌರವ ಕೊಡುವಂಥ ಮನೋಭೂಮಿಗೆ ನಮಗೆ ಯಾಕೆ ಬರುವುದಿದೆ? ಈ ಅನುಷ್ಠಾನ ಅವರವರ ಧರ್ಮ, ಅವರವರ ಜೀವನ, ಅವರವರ ಆಹಾರ ಪದ್ಧತಿ, ಅವರವರ ಧೀರಿಸು, ಅಂದರೆ ಆಚಾರ ವಿಚಾರ, ಅವರ ಉಡುಗೆ ತೊಡುಗೆ, ಇದರ ಎಲ್ಲದರ ಬಗ್ಗೆ ನಾವು ಬದುಕುವಂಥದ್ದು. ಅನೇಕ ಪುಸ್ತಕಗಳನ್ನು ಸಾರಿಯನ್ನು ಬರೆದಿದ್ದಾರೆ, ಅನೇಕ ಲೇಖನಗಳನ್ನು ಬರೆದಿದ್ದಾರೆ, ಅನೇಕ ವ್ಯವಸ್ಥೆಗಳಲ್ಲಿ ಅವರು ಹಿಂದಿನ ಅವರು ಸರ್ಕಾರಿ ಅಧಿಕಾರಿಯಾಗಿದ್ದಾಗ ನಾನು ಅವರ ತುಡಿತವನ್ನು ಅನುಭವಿಸಿದ್ದೇನೆ. ಅವರ ತುಡಿತವನ್ನು ಅಂದರೆ ಸರ್ಕಾರಿ ಅಧಿಕಾರಿ ಇದ್ದಾಗ ಅವ್ರಿಗೆ ಅವರಿಗೆ ಗೌರವ ಮಾಡುವಂಥದ್ದು ವ್ಯವಸ್ಥೆಗಳು ಇರಲಿಲ್ಲ. ಈಗ ಬಿಡಿ ಏನೇನೋ ಆಗ್ತಾ ಇದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸುವಂಥದ್ದು, ಪುಸ್ತಕದಲ್ಲಿ ಮಾತ್ರ ಇದ್ದರೆ ಸಾಲದು, ನಮ್ಮ ಮಸ್ತಕಕ್ಕೆ ಮಾತ್ರ ಬಂದರೆ ಸಾಲದು. ನಮ್ಮ ಮನೆ ಮಂದಿಯ ಎಲ್ಲ ಮಸ್ತಕಕ್ಕೆ ಬಂದಾಗ, ನಮ್ಮ ಸಮಾಜದ ಮಸ್ತಕಕ್ಕೆ ಬಂದಾಗ ಕನಿಷ್ಠತಮ
ನಾನು ಅವರ ಹಾಗೆ ಆಗಬೇಕು, ನನ್ನದ್ದು ಕೀರ್ತಿಶೇಷ ಸಾಧಕರ ಪಟ್ಟಿಯಲ್ಲಿ ಹೆಸರು ಅಥವಾ ಆ ಗೌರವ ಅದು ಪ್ರಾಪ್ತವಾಗಬೇಕು ಅಂತ ಒಂದು ಮನೋಭೂಮಿಕೆ ಅದು ನಮ್ಮಲ್ಲಿ ನಿರ್ಮಾಣವಾಗ್ತದೆ. ಅಂಥ ಮನೋಭೂಮಿಕೆಗೆ ಒಂದು ವಿಶಿಷ್ಟವಾದಂಥ ಒಂದು ವೇದಿಕೆಯ ಒಂದು ಅನಾವರಣ ಅದು ಇವತ್ತಿನ ಕಾರ್ಯಕ್ರಮದಲ್ಲಾಗಿತ್ತು. ಒಂದು ನಮ್ಮ ಯಾವುದೇ ಕಾರ್ಯಕ್ರಮ ಆದರೆ ಆಚಾರ್ಯ ಪೂಜೆ ಅಂತ ಹೇಳ್ತಾರೆ, ಧಾರ್ಮಿಕ ಕಾರ್ಯಕ್ರಮ ಆಚಾರ್ಯ ಪೂಜೆ ಅಂತ ಅಲ್ವಾ? ಸಾರಿ ಅಂದರೆ ಆಚಾರ್ಯ ಪೂಜೆ ಅಂತ ಹೇಳ್ತಾರೆ. ಆಚಾರ್ಯ ಪೂಜೆ ಅಂದರೆ ಆ ಆಚಾರ್ಯ ಪೂಜೆಯನ್ನು ದೈವ ನರ್ತಕರಿಗೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ನಾವು ಶಕ್ತಿ ಕೊಟ್ಟಿದ್ದೇವೆ. ಕಾರ್ಯಕ್ರಮಕ್ಕೆ ಶಕ್ತಿ ಕೊಟ್ಟಿದ್ದೇವೆ. ಇದು ಸಾರ್ವಜನಿಕ, ಅದೇ ಧರ್ಮದ ಒಂದು ಚಾವಡಿಯಲ್ಲಿ ಅಥವಾ ದೇವಾಲಯದ ಒಳಗೆ ಅದು ಹೇಗೆ ಇರಬೇಕು ಅದು ಹಾಗೆ ಇರಬೇಕು. ಅದಕ್ಕೂ ಭ್ರಮೆಗಳ ಸೃಷ್ಟಿಗಳು, ಹೌದಾಗಿ ಪಂಚಮಂತ್ರಿಗಳು, ಈ ಭ್ರಮೆಗಳನ್ನು ಬಿಡೋಣ. ನಾನು ಒಂದೇ ಒಂದು ಘಟನೆ ಹೇಳಿ ನಾನು ಇದು ಮಾಡ್ತೇನೆ. ಒಂದು ಭಜನಾ ವ್ಯವಸ್ಥೆಗಳು ಇತ್ತೀಚಿನ ಕಾರ್ತಿಕ ದೀಪೋತ್ಸವದ ಸಂದರ್ಭದಲ್ಲಿ ನಡೆಯಿತು. ಮನೆಗಳಲ್ಲಿ ಗ್ರಾಮಗಳಲ್ಲಿ ಭಜನಾ ಅವರವರದಿ ವ್ಯವಸ್ಥೆಗಳಲ್ಲಿ ಈ ಭಜನೆಗಳಲ್ಲಿ ನಾವು ಒಟ್ಟಾಗಿ ಕುಳಿತುಕೊಂಡು ಭಜನೆ ಮಾಡುವಂಥದ್ದು ಒಂದು ಕ್ರಮ, ಅದು ಭಜನೆ. ಅದರಿಂದ ನಮಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ಹರಿದಾಸಗಳು ಅಥವಾ ನಮ್ಮ ಹಿಂದಿನ ಪರಂಪರೆಯವರು ಸಿನಿಮಾ ಗತಿಯೇ ಇರ್ಬೋದು. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸುವುದು ಮುಂದೆ ಅಂತ ಕಟ್ಟಕಡೆಗೆ ಅದರ ವಾಕ್ಯ ನೋಡಿ. ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ಈ ಮನೆಯು ಎಂದೆಂದು ನಗುವಂತೆ ನೀ ಮಾಡು, ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ, ಅಂಬಿಗರೆ ನೀ ನಡೆಸು ಈ ಬಾಳನಕ್ಕೆ, ಯಾವ ನೋವೇ ಬರಲಿ ಎದೆ ಗುಂದದಿರಲಿ, ಸತ್ಯ ಮಾರ್ಗದಲ್ಲಿ ನಡೆಯುವ ಶಕ್ತಿ ಕೊಡುತ್ತಂತೆ ಅಂತ. ಅದೆಲ್ಲರೂ ದೈವನ ತತ್ವಗಳು ಸತ್ಯದ ಮಾತನ್ನೇ. ಅದು ಸಿನಿಮಾ ಗೀತೆ ಆಗಿರ್ಬೋದು. ಅದು ಇವತ್ತು ಭಜನೆಗಳಿಂದ ಬಂದಿದೆ. ಭಜನೆಯಿಂದ ಅಸಲಿಯಿಂದ ಮಾತ್ರ ಬಂದರೆ ಭಜನೆ ವ್ಯವಸ್ಥೆ. ಭಜನೆ ಆದ ನಂತರ ಕುಣಿತ ಭಜನೆ ಅಂತ ಇವತ್ತು ಬಹಳ ಅದು ಎಲ್ಲ ಕಡೆಗಳಲ್ಲಿ ಎಲ್ಲರೂ ಸೇರಿ ಕುಣಿತ ಭಜನೆ ಮಾಡ್ತಾರೆ. ಅದು ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಹೆಸರಲ್ಲಿ, ಅದು ದಫ್ಫು ರೀತಿಯಲ್ಲಿ ಇರ್ಬೋದು, ಅದು ಬೇರೆ ಬೇರೆ ಸ್ವರೂಪದಲ್ಲಿರ್ಬೋದು, ಕುಣಿತ ಭಜನೆ ಮಾಡ್ತಾರೆ. ಸಂಕೀರ್ತನಾ ಭಜನೆ ಅಂತಿದೆ, ಸಂಕೀರ್ತನ ಭಜನೆ. ಅದು ಅದಕ್ಕೆ ಒಂದು ಕ್ರಮ ಇದೆ. ನಮ್ಮಲ್ಲಿ ಧಾರ್ಮಿಕದಲ್ಲಿ ಕಟ್ಟುಪಾಡೋದು ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ರೀತಿ ಇರ್ತದೆ. ಈಗ ನಮ್ಮಲ್ಲಿ ಇದ್ರೆ ಅನಂತನ ವೃತ್ತ, ಅದು ಪಾಲ್ಪಟ್ಟಿಯಲ್ಲಿ ಅದು ಮುಂದಕ್ಕೆ ನವರಾತ್ರಿಯಲ್ಲಿ ಯಾರು ಮಾಡೋದು, ಯಾವ ಮಗ ಮಾಡೋದು, ಅನಂತನ ವೃತ್ತ ಯಾವ ಮಗ ಮಾಡೋದು, ಹೀಗೆ ಬೇರೆ ಬೇರೆಯ ಹಿಂದೆ ಇದು ಪಿತೃ ಕಾರ್ಯವನ್ನು ಯಾವ ಮಗ ಮಾಡೋದು ಅಲ್ವಾ ಹರಿಕೃಷ್ಣನ, ಇದೆಲ್ಲ ಪಾಲ್ಪಟ್ಟಿ ರೀತಿಯಲ್ಲೇ ದೈವದ ಚಾಕರಿ, ದೈವದ ಪರಿವಾರ ಸೇವೆಯಲ್ಲಿ ಯಾವ ಮಗ ಮಾಡೋದು ಇದೆಲ್ಲ ಪಾಲ್ಪಟ್ಟಿಯಲ್ಲಿ ಬರ್ತದೆ. ನಾಗನ ಆರಾಧನೆ ಯಾವ ಮಗ ಮಾಡೋದು ಬರ್ತದೆ. ಅದೇ ರೀತಿ ಈ ತಾಳ ಉಂಟಲ್ಲ, ತಾಳ ಸಮೇತ ಸಂಕೀರ್ತನ ಭಜನೆಗೆ ಇದು ಬ್ರಾಹ್ಮಣ ವರ್ಗದಲ್ಲಿ ಒಂದು ವರ್ಗದಲ್ಲಿ ಇನ್ನೊಂದು ವರ್ಗಕ್ಕೆ ಕೊಡುವಂಥ ಕ್ರಮ ಇದೆ. ಅದರ ಅರ್ಥ ಆ ತಾಳವನ್ನು ಹಿಡಿದವ ಆ ಊರಿನ ಸಂಕೀರ್ತನ ತುಳಸಿ ಪೂಜೆಯ ಸಂದರ್ಭದಲ್ಲಿ ಮಾತ್ರ ದೇವಾಲಯಗಳಲ್ಲಿ ಒಳಗಡೆ ಕಚ್ಚೆ ಹಾಕಿಕೊಂಡು ನಿಲುವಂಗಿ ಬಿಟ್ಕೊಂಡು ದೇವರ ಆರಾಧನೆಯ ಒಂದು ಭಾಗ. ಇದರ ತಿಳುವಳಿಕೆ ಇಲ್ಲ ನಮಗೆ. ನಾವು ಕೂಡಲೇ ಅದಲು ಉದಯ ಮಾಡ್ತೇವೆ, ಮೊಬೈಲ್ ಬಿದ್ದೆ ಮಾಡ್ತೇವೆ. ಅಂದರೆ ನಾವು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಇವತ್ತಿನ ಬದುಕಿನಲ್ಲಿ, ನಮ್ಮ ಇವತ್ತಿನ ಶಿಕ್ಷಣದಲ್ಲಿ, ನಮ್ಮ ಇವತ್ತಿನ ಧಾರ್ಮಿಕ ಆಚರಣೆಗಳಲ್ಲಿ ನಮಗೆ ನಡಾವಳಿಗಳೇ ನಮಗೆ ಅರ್ಥವಾಗ್ತಾ ಇಲ್ಲ. ಅದರದ್ದು ತಿಳುವಳಿಕೆ ನಮಗೂ ಕಡಿಮೆ ನಮ್ಮ ಹಿರಿಯರಿಗಿಂತ. ಇದು ಅರ್ಥವಾಗ್ತದೆ. ಆ ಕಾಲದ ವರ್ಗಾವಣೆಯಾದ ಜವಾಬ್ದಾರಿ ಕಾರ್ತಿಕ ಮಾಸದ ತುಳಸಿ ಪೂಜೆ ಲಕ್ಷದೀಪ ತನಕ ಮಾತ್ರ ಆ ಸಂಕೀರ್ತನೆ ವಾದ್ಯದ ಹೇಳುವಂಥದ್ದು ಅಧಿಕಾರ ಅಲ್ವಾ ಹರಿಕೃಷ್ಣ, ಬೇರೆ ಇಲ್ಲ. ಮತ್ತು ಬೇರೆ ಸಂದರ್ಭದಲ್ಲಿ ಎಲ್ಲಿ ರಾಶಿ ಪೂಜೆ ಆಗ್ತದೆ ಅಲ್ಲಿಗೆ ಆ ತಾಳದ ಅಧಿಕಾರಿ ಅದರ ಜವಾಬ್ದಾರಿ ತಗೊಂಡವರು ಅವರು ಅಪೇಕ್ಷೆ ಪಟ್ಟು ಆಹ್ವಾನಿಸಿದರೆ ಅಲ್ಲಿ ಹೋಗಿ ರಾಶಿ ಪೂಜೆಯಲ್ಲಿ ಒಳಗಡೆ ಅದನ್ನು ಆರಾಧನೆಯ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಬೇಕು. ಅದು ದುಡ್ಡಿಗಲ್ಲ, ಒಂದು ಸೇವಾರ್ಥವಾಗಿ. ಇಂಥ ಅನೇಕ ಪದ್ಧತಿಗಳು, ತರವಾಡುಗಳು, ಅದು ದೈವದ ಚಾಕರಿಯಲ್ಲೂ ಇರ್ಬೋದು, ಕಂಬಳದ ಕಟ್ಟಡದಲ್ಲೂ ಇರ್ಬೋದು, ಕಟ್ಟಡೆಯಲ್ಲೂ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಅದು ಇದೆ. ಇದು ಎಲ್ಲದರ ಅರಿವಿನ ಒಂದು ಚಿಂತನೆ ಪುಸ್ತಕ ರೂಪದಲ್ಲಿ ಬರುವುದರೊಂದಿಗೆ ಮಸ್ತಕಕ್ಕೆ ತರುವಂಥ ಒಂದು ದೊಡ್ಡ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಇವತ್ತು ಆಯುರ್ವೇದವರು ಬರೆದಿದ್ದಾರೆ ಗಿಡಮೂಲಿಕೆಗಳ ನಮಗೆ ನನ್ನ ಇಬ್ಬರು ಮಕ್ಕಳನ್ನು ಮಾಡಿದಾಗ ಚಿಹ್ನೆ ಮಾತೆಗೆ ನಾನು ಬರ್ತಿದ್ದದ್ದು ವೈದ್ಯರುಗಳು ಯಾವುದೇ ಒಂದು ದೊಡ್ಡ ಮದ್ದುಗಳಿರಲಿ ಚಿಹ್ನೆ ಮಾತೆಗೆ ಅಲ್ವ ನಾವು ವಿಷಯವನ್ನು ಚಿಹ್ನೆ ಅಂದರೆ ಅಂಥ ಅನೇಕ ಆಯುರ್ವೇದದ ಸೂಕ್ಷ್ಮಗಳು ನಮ್ಮ ಜನಾಂಗದಲ್ಲಿ ಅದರ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಇವತ್ತು ಎಲ್ಲ ಮರಿತಾ ಇದ್ದೇವೆ. ನಮ್ಮ ಪ್ರತಿ ಮನೆಯ ಸುತ್ತಮುತ್ತ ಇದ್ದಂಥ ತಿಮರೆ ಬ್ರಾಹ್ಮಿ ನಮಗೆ ಗೊತ್ತಿಲ್ಲ, ಅಥವಾ ಕಕ್ಕೆ ಸೊಪ್ಪು, ತಿಮರೆ ಸೊಪ್ಪು, ಎಲಿಕೆವಿ ಸೊಪ್ಪು ಯಾವುದರದ್ದು ಪರಿಚಯವಿಲ್ಲ. ಕೆಸುವಿನ ಪರಿಚಯವೂ ನಮಗಿಲ್ಲ. ಅಂಗಡಿಯಲ್ಲಿ ಸಿಗುವಂಥದ್ದು ನಮಗೆ ಆನ್ಲೈನಲ್ಲಿ ಸ್ವಿಗ್ಗಿ ಇದರಲ್ಲೆಲ್ಲ ಬರುವಂಥದ್ದು ಮಾತ್ರ ಗೊತ್ತಿರೋದು. ಹೀಗಾಗಬಾರ್ದು. ನಮ್ಮ ಮಕ್ಕಳು ಮುಂದಕ್ಕೆ ಜಳ್ಳುಗಳಾಗಬಾರ್ದು. ಬಹಳ ಒಳ್ಳೆಯದಾದಂಥ ಒಂದು ಆರಂಭದ ಮಾತನ್ನು ಅವರು ಹೇಳಿದರು, ಕೊಳಕೆದ ಕಂಡಡು ಅಂತ. ಅವು ತುಡುಟುಕೊಂಡ ಮಾತ್ರ ಈಗ ತುಡು ಬರಲ್ಲ. ಹೆಂಗ ಜ್ಞಾನದ ಆ ಕೊಳಕೆದ ಕಂಡ ಕೃಷ್ಣ ಇರ್ತಾರೆ. ಒಳ್ಳೆಯ ಒಂದು ಸಂಸ್ಕಾರದೊಂದಿಗೆ ಮನುಷ್ಯನ ದೊಡ್ಡ ಸಂಪತ್ತು ಅಂತ ಹೇಳಿದರೆ ಜ್ಞಾನ. ನಹಿಜ್ಞಾನೇನ ಸದೃಶಂ ಅಂತ ಹೇಳ್ತಾರೆ. ಆ ಜ್ಞಾನದ ಪ್ರಾಪ್ತಿಯನ್ನು ನಮ್ಮ ಮುಂದಿನ ಜನಾಂಗದಲ್ಲಿ ಮಾಡುವಂಥ ಪ್ರಯತ್ನದಲ್ಲಿ ಹರಿಶ್ಚಂದ್ರ ಸಾಲಿಯಂತರ ಕೊಡುಗೆ ಬಹಳ ದೊಡ್ಡದು. ನಾವು ನಿಮ್ಮೊಂದಿಗಿದ್ದೇವೆ. ಯಾಕಂದರೆ ಬರೆಯುವಂಥ ಶಕ್ತಿ ಅಂತ ಕೆಲವರಿಗೆ ಪ್ರವಚನ ಮಾಡುವ ಶಕ್ತಿ ಆದರೆ
ಕೆಲವರಿಗೆ ಬರೆಯುವಂಥ ಶಕ್ತಿ, ಕೆಲವರಿಗೆ ಆ ಒಂದು ಅತ್ಯುತ್ತಮವಾಗಿ ಅಲಂಕಾರಿತವಾಗಿ ಪೂಜೆ ಮಾಡುವ ಶಕ್ತಿ, ಕೆಲವರಿಗೆ ಒಂದು ಸಂಶೋಧನೆ ಮಾಡುವಂಥ ಶಕ್ತಿ, ಕೆಲವರಿಗೆ ಉತ್ತಮವಾದಂಥ ಚಿಕಿತ್ಸೆ ನೀಡುವ ಶಕ್ತಿ, ಇದೆಲ್ಲ ಭಗವಂತನಿಂದ ಪ್ರಾಪ್ತವಾದದ್ದು. ನಮ್ಮ ಒಂದು ವ್ಯವಸ್ಥೆಯಲ್ಲಿ ಯಾರ್ಯಾರಿಗೆ ಆ ಶಕ್ತಿ ಇದೆ ಅವರನ್ನು ಗೌರವಿಸುವುದರ ಮುಖಾಂತರ ನಮ್ಮ ಈ ಸನಾತನ ಸಂಸ್ಕೃತಿ, ನಮ್ಮ ದೇಶ ಸಂಸ್ಕೃತಿ, ನಮ್ಮ ಮಕ್ಕಳು ನಾಡಿನ ಬೆಳಕಾದರೆ ಆ ಬೆಳಕು ನಮ್ಮ ಮನೆಗೆ ಮಾತ್ರ ಅಲ್ಲ, ಅದು ನಮ್ಮ ರಾಷ್ಟ್ರ ಸೀಮಿತವಾಗಿದೆ, ನಮ್ಮ ರಾಷ್ಟ್ರದ ಬೆಳಕಾಗುವ ಆಗ್ತದೆ, ಸಂಶಯವಿಲ್ಲ. ಈ ಸಂದರ್ಭದಲ್ಲಿ ಹೇಳ್ತಾರೆ ಮುಲ್ಕಿ ಅಂತ ಹೇಳುವಂಥದ್ದು ಇದೊಂದು ರೇವು ಪಟ್ಟಣ. ಈ ರೇವು ಪಟ್ಟಣ ಅನೇಕಾನೇಕ ದೊಡ್ಡ ದೊಡ್ಡ ಇವರು ಹೇಳಿದ್ರು DF ಇವರು ಇಲ್ಲೇ ಹುಟ್ಟಿದ್ದು ಅಂತ. ಮಲ್ಲಿಯರು ಅಂತ ಹೇಳಿದರೆ ಇವತ್ತು ಅಂತಾರಾಷ್ಟ್ರೀಯ ಸಂಸ್ಥೆ ಅದು ಮುಲ್ಕಿ ಅಂತೇಳಿ ಬರುವಂಥದ್ದು. ಕೆನರಾ ಸಂಸ್ಥೆಗಳ ಪ್ರಮುಖರು ಅವರು ಈ ಊರಿನವರು ಅಂತ ಹೇಳಿದರೆ ಮತ್ತು ನಮಗೆ ಗೌರವ. ಹೀಗೆ ಅನೇಕ ಒಂದು ವ್ಯವಸ್ಥೆಗಳಲ್ಲಿ ಶಾಸ್ತ್ರ, ವಿಜ್ಞಾನ, ಜ್ಞಾನ, ಲೌಕಿಕ ಮತ್ತು ಇದು ವ್ಯಾಪಾರ ಎಲ್ಲದರಲ್ಲೂ ಬಿಗಿಲಾದಂಥ ಈ ಮುಲ್ಕಿಯ ಪಟ್ಟಣ ಇದು ಒಂದು ಕಾಲದಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ದೊಡ್ಡ ನಗರ ಅಂತ ಹೇಳುವಂಥದ್ದು ಪ್ರಖ್ಯಾತವಾದದ್ದು. ಇವತ್ತಿಗೂ ಒಳಲಂಬೆ ಅಂತ ಹೇಳುವಂಥದ್ದು ಬಹಳ ಪ್ರಖ್ಯಾತವಾದಂಥ ಜಾಗ. ಅಲ್ಲಿ ಆಚರಣೆಗಳೆಲ್ಲ ಇಂಥದ್ದೆಲ್ಲ ವ್ಯವಸ್ಥೆಗಳಿಗೆ ನಾವು ಶಕ್ತಿ ಕೊಡೋಣ, ಎಲ್ಲ ಆರಾಧನೆಗಳನ್ನು ನಾವು ಗೌರವಿಸೋಣ. ಆ ಬಪ್ಪನಾಡು ಮಹಾತಾಯಿಯ ಅನುಗ್ರಹದಿಂದ ಬಪ್ಪನಾಡು ಅಂತ ಹೇಳಿದುಕೊಳ್ಳೆ ನಮಗೆ ಶ್ರೇಣಿಯವರ ನೆನಪಿನ ಬಪ್ಪ ಬ್ಯಾರಿ ತಲೆಯಲ್ಲಿ ಬರ್ತದೆ. ನಮಗೆ ಅದರಲ್ಲಿ ಯಾವುದೇ ಒಂದು ವಿಕೃತತೆ ಅಥವಾ ಅಸಹಜತೆ ಇಲ್ಲ, ಸಹಜವಾಗಿ ಆಗಬೇಕಾದದಿಷ್ಟೇ. ನಾವು ನಮ್ಮ ಮಕ್ಕಳೊಂದಿಗೆ ವಿಶೇಷವಾಗಿ ತಾಯಿದ್ರು ಸಹಜವಾಗಿ ನಮ್ಮ ಮಾತೃಭಾಷೆಯಲ್ಲಿ ಅವರು ವ್ಯವಹರಿಸಿದಾಗ ನಮ್ಮ ಮಾತೃ ಸಂಸ್ಕೃತಿಯ ಒಂದು ಉದಾಹರಣೆ, ಒಂದು ಕಾರ್ಯಕ್ರಮ ಇತ್ತು. ಒಂದು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಮಗು ಹೀಗೆ ಓಡಾಡ್ತಿತ್ತು, ಅಲ್ಲಿ ಇಲ್ಲೇ ಇಲ್ಲ ಮನಸ್ಸಿದನೇನು ಕೊಟ್ಟಿದ್ದು. ಓಡಾಡ್ತಿದ್ದಾಗ ಮಗು ಅವರಿ ಅಜ್ಜನ ಬರ್ತಾರೆ, ಯಾರು ಕೊಟ್ಟು ಪಾತೀರಿ. ನನಗೆ ಯಾರು ಬಂದಾಗ ನಮ್ಮ ಶಿವಳ್ಳಿ ತುಡಿಯಲ್ಲಿ ಮಾತಾಡಿದ್ರು, ಮತ್ತೊಬ್ಬರು ಬಂದಾಗ ಕನ್ನಡದಲ್ಲಿ ಮಾತಾಡಿದ್ರು. ಅಷ್ಟೊತ್ತಿಗೆ ಅದರ ಅಮ್ಮ ಬಂದರು, ಅಮ್ಮನ ಹತ್ರ ಇಂಗ್ಲೀಷ್ನಲ್ಲಿ ಮಾತಾಡಿದ್ರು. ಮಾತೃ ಸಂಸ್ಕೃತಿ, ಮಾತೃಧರ್ಮ ಇಂತಹ ಸಾಧಕ ನೆಲೆಯ ಶಕ್ತಿ ಅದು ಪ್ರಾಪ್ತವಾಗುವುದಿದ್ದರೆ ಮಾತೃ ಸಂಸ್ಕೃತಿಯಿಂದ ಮಾತ್ರ ಮಾತೆಯರು ಇದನ್ನು ನಾವು ಎಲ್ಲರೂ ಎತ್ತಿ ಹಿಡಿಯೋಣ. ಅಂತಹ ದುರ್ಗಾ ಪರಮೇಶ್ವರ ಅನುಗ್ರಹ ಇದ್ದರೆ ಇದೆಲ್ಲವೂ ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಹರಿಶ್ಚಂದ್ರ ಶಾಲೆ ಅದರ ಒತ್ತಾಯದ ಮೇರೆಗೆ ನಾನು ಬಂದದ್ದು, ಅದರತ್ತ ಮನಸ್ಸಿಲ್ಲದೆ ಅಲ್ಲ. ಬೇರೆ ಕಾರ್ಯಕ್ರಮ ಇತ್ತು, ಇವತ್ತು ಆ ಕಾರ್ಯಕ್ರಮಕ್ಕೆ ನಾನು ಬರುವುದಿಲ್ಲ ಅಂತ ಹೇಳಿದ್ದೀನಿ. ನಾನು ಮುಂದಕ್ಕೆ ಹೋಗಬೇಕಾಗಿದೆ. ಅವರ ಈ ಸಾಧನಾ ರಥ ಇನ್ನಷ್ಟು ಮುಂದುವರಿಲಿ, ನಾವು ಅದಕ್ಕೆ ಬೆಂಗಾಲೋಣ. ಪುಸ್ತಕಗಳನ್ನು ಕೊಂಡಾಡುವುದಲ್ಲ, ಅದನ್ನು ಮಸ್ತಕಕ್ಕೆ ನಾವು ಜ್ಞಾನಾರ್ಜನೆಯನ್ನು ಸಂಪಾದಿಸಿಕೊಳ್ಳೋಣ. ಅದರ ಜೊತೆಗೆ ಕೊಡುವ ಉಡುಗೊರೆಯ ಜೊತೆಗೆ ಒಂದು ಪುಸ್ತಕವನ್ನು ಕೊಡುವ ಪರಿಪಾಠವನ್ನು ಉಳಿಸಿಕೊಳ್ಳೋಣ, ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಕುಮಾರ್ ಕಲ್ಪುರ್ ಅವರೇ, ಈಗಾಗಲೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ವರದಿಗಾರರು ಬಂದಿದ್ದಾರೆ. ಹರೀಶ್ ಯಜ್ಮಾಡಿ ಅವರು, ಹಾಗೆಯೇ ಪ್ರಕಾಶ್ ಅವರು, ಯಶೋಧರ್ ಅವರು ಹಾಗೂ ಪುನೀತ್ ರಾವ್. ಈ ನಾಲ್ವರಲ್ಲಿ ಒಬ್ಬರಿಗೆ ಇವತ್ತು ವಿಶೇಷವಾದ ದಿನ. ಅವರು ನಮ್ಮ ಪುನೀತ್ ಕೃಷ್ಣರವರು. ದಯವಿಟ್ಟು ಈ ಒಂದು ವೇದಿಕೆಗೆ ಬರಬೇಕು, ಗೌರವವನ್ನು ಸ್ವೀಕರಿಸಬೇಕು. ಹುಟ್ಟುಹಬ್ಬದ ಶುಭಾಶಯಕ್ಕಾಗಿ ನಮ್ಮ ಒಂದು ಗೌರವ ಬರ್ತದೆ. ಅಭಿನಂದನೆಗಳು ಮಿತ್ರರೇ. ವೇದಿಕೆಯಲ್ಲಿ ಅರುಣ್ ಕುಡಾರ್ ಅವರು ನಮ್ಮಿಂದ ಒಂದೆರಡು ಮಾತು. ವೇದಿಕೆ ಮೇಲೆ ಅತಿಥಿಗಳಿಗೆ ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಮಿತ್ರರೇ, ಹರಿಶ್ಚಂದ್ರ ಸಭೆಯವರು ಮುಲ್ಕಿಯ ಕೀರ್ತಿಶೇಷ ಸಾಧಕರೆಂಬ 24 ಸಾಧಕರ ವಿಷಯದಲ್ಲಿ ಪ್ರತಿಯಾಗಿ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಬಹುತೇಕ ಮಂದಿಗೆ ಅವರು ನಮ್ಮ ತಂದೆಯ ಆತ್ಮೀಯರಾಗಿದ್ದರು. ನಾನು ಚಿಕ್ಕವನಿಂದ ಅವರಿಗೆ ಚಿರಪರಿಚಿತನಾಗಿದ್ದೇನೆ. ಆದರೆ ಕೆಲವರು ಹಿರಿಯರಾದಂತಹ ಡಾಕ್ಟರ್ ರಾಯಪ್ಪ ಕಾಮತ್ ಇವರು ಸದಾ ಸ್ವತಂತ್ರಕ್ಕಿಂತ ಮುಂಚೆ ಅಂತೂ ಅರ್ಲಿ 1900 ಅವರು ಮತ್ತು ಡಾಕ್ಟರ್ ಶ್ಯಾಮ್ ಶೆಟ್ಟಿ ಅವರಿಬ್ಬರೇ ವೈದ್ಯರು ಮುಲ್ಕಿಯಲ್ಲಿ. ಅದು ಆ ಮುಲ್ಕಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ, ಮನೆಗೆ ಹೋಗಿ ಹೆರಿಗೆ ಮಾಡುವಂಥ ಒಂದು ಶ್ರೇಷ್ಠ ವೈದ್ಯಕೀಯ ಸೇವೆ ಸಲ್ಲಿಸಿದ ಡಾಕ್ಟರ್ ರಾಯಪ್ಪ ಕಾಮತ್ ಅವರು
ಅವರ ಕೊನೆಯ ಒಂದು ಓಲ್ಡ್ ಏಜಲ್ಲಿ ತಂದೆಗೆ ಒಂದು ಲೆಟರ್ ಬರೆದು ಕಳಿಸ್ತಾರೆ. ಏನಂದರೆ, ನನ್ನ ಮರಣದ ನಂತರ ನನ್ನ ದೇಹವನ್ನು ಮೆಡಿಕಲ್ ಕಾಲೇಜಿಗೆ ಕೊಡಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ವೈದ್ಯರು ಅವರು ತನ್ನ ದೇಹವನ್ನು KMCಗೆ, ಈ ಡಿಸೆಕ್ಷನ್ಗೆ ಮಕ್ಕಳಿಗೆ ಕಲೀಲಿಕ್ಕೆ ಕೊಡಬೇಕಂತ ಒಂದು ಮಹಾನ್ ವ್ಯಕ್ತಿ ಕಿರಾಯ. ಅವರು ಸ್ವತಂತ್ರ ಸಂಗ್ರಾಮದಲ್ಲಿ ಸಹ ತನ್ನ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಮುಂದಕ್ಕೆ ಮಾತುಡಾದರೆ ಅನೇಕ ವೈದ್ಯರು ಮುಲ್ಕಿ ಪಟ್ಟಣದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಜನರೇಷನಲ್ಲಿ ನಮ್ಮ KP ಮಧ್ಯಸ್ಥ ಅವರು, ಸೋಮಶೇಖರ್ ರಾಯರ್ ಅವರು, ಸೀತಾರಾಮ್ ಶೆಟ್ಟಿ ಡಾಕ್ಟರ್ ಅವರು, ಬಾಬು ಶೆಟ್ಟಿ ಡಾಕ್ಟರ್ ಅವರು, ಹೀಗೆ ಇವರು ಆ ಒಂದು 60, 50, 60, 70 ದಶಕ ತನಕ ತನ್ನ ಸೇವೆಯನ್ನು ಮುಲ್ಕಿಯಲ್ಲಿ ಸೇವೆ ಸಲ್ಲಿಸ್ತಾ ಬಂದರು. ತದನಂತರ 70ರ ದಶಕದಲ್ಲಿ ಮುಂಬೈಯಲ್ಲಿ ಹೋಗಿ ಉದ್ಯಮದಲ್ಲಿ ದೊಡ್ಡ ಹೆಸರು ಮಾಡಿ ಮುಲ್ಕಿಯಲ್ಲಿ ಪ್ರಥಮ ಬಿಲ್ಡಿಂಗ್ ಅನ್ನು ಕಟ್ಟಿಸಿದಂತಹ ಶ್ರೀಯುತ ರುಕ್ಕರಾಮ್ ಸಾಲೆ ಲಲಿತ್ ಬಾನ್ ಬಿಲ್ಡಿಂಗ್ ಅನ್ನು 70ರ ದಶಕದಲ್ಲಿ ಪ್ರಥಮವಾಗಿ ಅವರು ಮುಲ್ಕಿಯಲ್ಲಿ ಕಟ್ಟಿಸಿದ್ರು. ಅದರಲ್ಲಿ ಫಸ್ಟ್ ಫ್ಲೋರಲ್ಲಿ ನಮ್ಮ ತಂದೆಯವರು ವೈದ್ಯಕೀಯ ವೃತ್ತಿ ಚಾಲು ಮಾಡ್ತಾರಂತ ಅವರಿಗೆ ಹೋಗಿ ಕೇಳಿದಾಗ ತುಂಬ ಒಂದು ಕಡಿಮೆಯ ಒಂದು ರೆಂಟಲಲ್ಲಿ ಅವರಿಗೆ 73 ಇಸ್ವಿಯಲ್ಲಿ ಫಸ್ಟ್ ಅವರ ಕ್ಲಿನಿಕನ್ನು, ಮುಲ್ಕಿ ಕ್ಲಿನಿಕನ್ನು ತೆರೆದಿದ್ರು. ಅದಾದ 1 ವರ್ಷದಲ್ಲಿ 74ರಲ್ಲಿ ಒಂದು ಸಣ್ಣ 10-15 ಬೆಡ್ ನರ್ಸಿಂಗ್ ಹೋಮ್ ಅಲ್ಲೇ ಸ್ಥಾಪಿಸಿ ಸಾಧಾರಣ ಒಂದು ಆ ಕಾಲಘಟ್ಟದಲ್ಲಿ ಒಂದು 50 ಕಿಲೋಮೀಟರ್ ಪಕ್ಕದಲ್ಲಿ ಯಾವುದೂ ನರ್ಸಿಂಗ್ ಹೋಮ್ ಇರಲಿಲ್ಲ. ದಟ್ ವಾಸ್ ದ ಫಸ್ಟ್ ಪ್ರೈವೇಟ್ ನರ್ಸಿಂಗ್ ಹೋಮ್ ಇನ್ ಮುಲ್ಕಿ, ಗೌರ್ಮೆಂಟ್ ಆಸ್ಪತ್ರೆ ಬಿಟ್ಟರೆ. ತದನಂತರ 78ರಲ್ಲಿ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಜಾಗವನ್ನು ತಗೊಂಡು ಸೆಂಟ್ರಲ್ ಆಫ್ ಕಾಮತ್ ಅವರು ಆ ಜಾಗವನ್ನು ಕೊಟ್ಟು ಅಲ್ಲಿ ನರ್ಸಿಂಗ್ ಹೋಮ್ ಕಟ್ಟಡವನ್ನು ಕಟ್ಟಿದ್ವಿ. ಹೀಗೆ ರುಕ್ಕರಾಮ್ ಸಾಲೆನ್ ಅವರು ಅನೇಕ ಈ ಮುಲ್ಕಿಯ ಒಂದು ಅಭಿವೃದ್ಧಿಗೋಸ್ಕರ, ಬಿಲ್ಲವ ಸಂಘದ ಅಭಿವೃದ್ಧಿಗೋಸ್ಕರ ತನ್ನನ್ನು ತಾನು ತೊಡಗಿಸಿಕೊಂಡು ಅವರ ಹೆಂಡತಿ ಲಲಿತಾ ಸಾಲೆನ್ ಅವರಿಗೆ ಒಂದು ಮುಲ್ಕಿಯಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆ ಒಂದು ಸ್ಥಾಪಿಸಬೇಕು, ಇಲ್ಲಿ ಅಕ್ಕಪಕ್ಕದಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಶಾಲೆ ಇಲ್ಲ ಹೇಳುವ ಒಂದು ಸಂದರ್ಭದಲ್ಲಿ ನಾರಾಯಣಗುರು ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಸ್ಥಾಪಿಸಿದಂಥ ಒಂದು ಮಹಾನ್ ವ್ಯಕ್ತಿ ರುಕ್ಕರಾಮ್ ಸಾಲೆನ್ ತುಂಬ ನಮಗೆ ಸಂತೋಷ. ಯಾಕೆಂದರೆ ನಮ್ಮ ತಂದೆಯವರು ಅವರಿಗೆ ಫ್ಯಾಮಿಲಿ ಡಾಕ್ಟರ್ ಇತ್ತು. ಯಾವತ್ತು ಮುಂಬೈಯಿಂದ ಊರಿಗೆ ಬಂದಾಗ ನಮ್ಮ ಮನೆಗೆ ಬಂದು ಈ ಊಟ ಗೀಟ ಮಾಡ್ಕೊಂಡು ಹೋಗ್ತಿದ್ರು. ಆ್ಯಂಡ್ ಐ ವಾಸ್ ದ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಆಫ್ ಈ ನಾರಾಯಣಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಅದೇ ಶಾಲೆ ಇರ್ತಕ್ಕಂಥ ನನ್ನ ಮೊದಲ ವೈದ್ಯ ಹೇಳಿಕ್ಕೆ ತುಂಬ ಸಂತೋಷ ಆಗ್ತದೆ. ಹೀಗೆ ಅನೇಕರ ಮುಲ್ಕಿಗೋಸ್ಕರ ಈ ಸೇವೆಯನ್ನು ಮಾಡಿರ್ತಕ್ಕಂಥ ಕೀರ್ತಿಶೇಷರ ವಿಷಯ ಈ ಕೃತಿಯಲ್ಲಿದೆ. ನೀವೆಲ್ಲರೂ ಅದನ್ನು ಓದಬೇಕು. ಕೊನೆಗೆ ಹೇಳುವುದಾದರೆ ನಮ್ಮ ತಂದೆ ವಿಷಯ ನಿಮಗೆಲ್ಲರಿಗೂ ಗೊತ್ತು, ನಾನೇನು ಹೇಳಬೇಕಂತಿಲ್ಲ. 45 ವರ್ಷಗಳ ಕಾಲ ಮುಲ್ಕಿಯಲ್ಲಿ ವೈದ್ಯಕೀಯ ಸೇವೆಯನ್ನು ಮಾಡಿ ಎಲ್ಲ ವರ್ಗದವರೊಟ್ಟಿಗೆ ಸೇರಿ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಎಲ್ಲ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ಉನ್ನತ ಮಟ್ಟಿಯ ಒಂದು ಹೆಸರನ್ನು ಉಳಿಸಿಕೊಂಡು ಹೋದಂಥ ವ್ಯಕ್ತಿ ಡಾಕ್ಟರ್ ಚಿಕ್ಕಡವರು. ಅವರ ಬಗ್ಗೆಯೂ ಇದರಲ್ಲಿ ಅವರು ಬರೆದಿದ್ದಾರೆ. ತುಂಬ ಸಂತೋಷ ಆಗ್ತದೆ. ನಮ್ಮ ಇಡೀ ಕುಟುಂಬದ ಪರವಾಗಿ ಹರಿಶ್ಚಂದ್ರ ಸಾಲೆನ್ ಅವರಿಗೆ ಈ ವೇದಿಕೆ ಬಂದು ಅತಿಥಿಯಾಗಿ ಬರುವಂಥ ಒಂದು ಯೋಗ ನಮಗೆ ಕೊಟ್ಟಂತ ನಿಮಗೆ ವಂದನೆಯನ್ನು ಸಲ್ಲಿಸುತ್ತಾ 2 ಮಾತು. ಧನ್ಯವಾದಗಳು ಅನಂತ್ ಅವರೇ. ವೇದಿಕೆಯಲ್ಲಿ ಧನಂಜಯ ವಿಚಾರ ತಮ್ಮಿಂದ ಪ್ರೇರಣೆ ಹರಿಶ್ಚಂದ್ರ ಸಾಲೆಯನ್ನು ಇದು ಸಮಾಜ ಸೇವೆ ಪತ್ರಿಕೋದ್ಯಮ ಕೆಲಸ ಇದು ಕಷ್ಟದ ಈ ಪತ್ರಿಕೆ ನಡೆದುಕೊಂಡು ಮಾಡ ಸುಲಭ ಅದಕ್ಕೆ ನನ್ನ ನಮ್ಮ ಆದರೆ ಎಂಚ ಈ ಜನಕ್ಕೆ ಸಾಧ್ಯತೆ ಮಾಡ್ತಾರೆ ಅದೇ ನಮ್ಮ ಒಂದು ಗೌರವಾರ್ಪಣೆ ಮಾಡ್ತೀವಿ ಗೌರವ ಅದು ಅದೇ ಸನ್ಮಾನವನ್ನು
ವೇದಿಕೆಯಲ್ಲಿ ಹರಿಶ್ಚಂದ್ರ ಶಾಲೆಯ ಸಾಹಸಕ್ಕೆ ನಾವೆಲ್ಲ ಮೆಚ್ಚಿದ್ದೇವೆ. ಮೂಲಿಕೆಯಲ್ಲಿ 10 ವರ್ಷದಿಂದ ಹೊಸ ಪತ್ರಿಕೆಯನ್ನು ನಿರಂತರವಾಗಿ ನಡೆಸ್ತಾ ಬರ್ತಾ ಇದ್ದಾರೆ. ಜೊತೆಗೆ ಗುರುತಿಸಿದಂಥ ಸಾಧಕರನ್ನು ಪ್ರತಿ ಬಾರಿ ಗುರುತಿಸುವ ಕಾರ್ಯಗಳನ್ನು ಗುರುತಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. 21 ಕೃತಿಗಳು ರಚಿಸಿದ್ದಾರೆ. 24 ಯಾಕೆಂದರೆ ನಮ್ಮ ದೇಶದ ನಮ್ಮ ಊರಿನ ಅಭಿವೃದ್ಧಿಗಾಗಿ ಕೆಲಸ ಮಾಡಿದವರನ್ನು ನೆನಪು ಬರೀತಾರೆ. ಮಕ್ಕಳಿಗೆ ಗೊತ್ತಾಗಬೇಕಾದ್ರೆ ದಾಖಲೆ ಬೇಕು, ದಾಖಲೆಯನ್ನು ಬಿಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅವರಿಗೆ. ಯಾಕಂದರೆ ಮುಲ್ಕಿಯಲ್ಲಿ ಇಷ್ಟು ಪತ್ರಿಕೆ ಇಷ್ಟು ನಡೆಸಿದವರು ಪುಸ್ತಕ ಬರೆದವರು ಬೇರೆ ಯಾರೂ ಇಲ್ಲ. ದಾಖಲೆ ಅವರು 24 ಬರೀತಾ ಇದ್ದಾರೆ. ಅವರು ಏನೇ ಇರಲಿ ದೇವರು ಅವರಿಗೆ ಆರೋಗ್ಯ ಕೊಡಲಿ. ಯಾಕಂದರೆ ಆರೋಗ್ಯ ಕೊಟ್ಟರೆ ಮಾತ್ರ ಕೆಲಸ ಮಾಡಿ ಸಾಧ್ಯ ಆಗ್ತದೆ. ಇವತ್ತು ನೀವೆಲ್ಲ ಬಂದಿದ್ದೀರಿ, ಇವೆಲ್ಲ ಸುಮಾರಾಗಿ ಅವ್ರ ಮೇಲೆ ಇರಲಿ. ಗುರು ಹೇಳಿದಾಗೆ ಪುಸ್ತಕವನ್ನು ಕೊಂಡಾಡಿ. ಯಾಕಂದರೆ ಪುಸ್ತಕ ಸರ್ವತಿ ಪುತ್ರರಿಗೆ ಲಕ್ಷ್ಮೀ ಪುತ್ರರು ಸಹಕಾರ ಇದ್ದರೆ ಇನ್ನಷ್ಟು ಕೆಲಸ ಮಾಡಿ ಸಾಧ್ಯ ಆಗುತ್ತೆ. ಒಳ್ಳೆ ಕೆಲಸ ಮಾಡಿ ಹರಿಶ್ಚಂದ್ರರಿಗೆ ಅಂತ ಸನ್ಮಾನಿತರು. ಯಾಕಂದರೆ ನಾವು ತಿಂಗಳಿಗೆ ಒಬ್ಬರನ್ನು ಸನ್ಮಾನ ಮಾಡ್ತಾರೆ. ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ. ಅವರು ದೇಶಕ್ಕಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಅವರು ದೇಶದ ಹಿತಕ್ಕೆ ಕೆಲಸ ಮಾಡ್ತಾರೆ. ಅವರಿಗೆ ಅವರು ಧನ್ಯವಾದಗಳು ಸಮಾರಂಭದ ಅಧ್ಯಕ್ಷರೇ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಕಾರ್ಯಕ್ರಮ JC ದಿನೇಶ್ ಶೆಟ್ಟಿ ಅವರು. ಎಲ್ಲರಿಗೂ ವಂದಿಸುತ್ತಾ ಹೊಸಂಗಣ ಪ್ರಕಟಣಾಲಯ ಮುಲ್ಕಿ ಹರಿಶ್ಚಂದ್ರ ಸಾಲೇಂದ್ರವರ ಕೃತಿ ಮುಲ್ಕಿಯ ಕೀರ್ತಿ ಶೇಷ ಸಾಲಂಕರು ಕೃತಿ ಬಿಡುಗಡೆ ಸಮಾರಂಭದ ಅಧ್ಯಕ್ಷರನ್ನ ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಗೌರವಾನ್ವಿತ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರವರಿಗೆ ವಂದಿಸುತ್ತಾ, ಹಾಗೆ ಇಂದಿನ ನಮ್ಮ ಈ ಕೃತಿಯನ್ನು ಬಿಡುಗಡೆಗೊಳಿಸಿದಂಥ ಈಗ ತಾನೇ ನಿರ್ಗಮಿಸಿದಂಥ ಶ್ರೀಯುತ ಇನಾಯತಾನೆ ಪ್ರಧಾನ ಕಾರ್ಯದರ್ಶಿ KPCC ಅವರಿಗೂ ವಂದಿಸುತ್ತಾ, ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳೇ ಆಗಮಿಸಿದಂಥ ಶ್ರೀಯುತ ಪ್ರದೀಪ್ ಕುಮಾರ್ ಕರ್ಪೂರ್ ಅವರು ಮಾಜಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ತಮಗೂ ಕೂಡ ವಂದನೆಗಳು. ಹಾಗೆ ಮುಖ್ಯವಾಗಿ ಡಾಕ್ಟರ್ ಅರುಣ್ ಪೂರ್ವ ಖ್ಯಾತ ವೈದ್ಯರು ಸರ್, ತಮಗೂ ಕೂಡ ವಂದನೆಗಳು. ಹಾಗೆ ಧನಂಜಯ್ ಅಂಚನ್ KSR ನಗರ ಸರ್, ತಮಗೂ ಕೂಡ ವಂದನೆಗಳು. ಹಾಗೆ ನಮ್ಮ ಈ ಕೃತಿಯನ್ನು ಪರಿಚಯಿಸಿದಂಥ ಶ್ರೀಯುತ KM ಕೋಟ್ಯಾನ್ ಸರ್, ತಮಗೂ ಕೂಡ ವಂದನೆಗಳು. ಮುಖ್ಯವಾಗಿ ಈ ನಮ್ಮ ಕಾರ್ಯಕ್ರಮದ ರೂವಾರಿ ಈ ಕೃತಿಯನ್ನು ರಚಿಸಿದಂಥ ಹರಿಶ್ಚಂದ್ರ P. ಸಾಲಿಯಾನ್ ತಮಗೂ ಕೂಡ ವಂದಿಸುತ್ತಾ, ಹಾಗೆ ಇಂದಿನ ನಮ್ಮ ಗೌರವವನ್ನು ಸ್ವೀಕರಿಸಿದಂಥ ದೈವ ನರ್ತಕರಾದಂಥ ಭಾಸ್ಕರ್ ಬಂಗೇರ ಸರ್, ತಮಗೂ ಕೂಡ ವಂದಿಸುತ್ತಾ, ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರನ್ನು ಒಂದೇ ಮಾತಿನಲ್ಲಿ ವಂದಿಸುತ್ತಾ, ಹಾಗೆ ಕಾರ್ಯಕ್ರಮವನ್ನು ನಿರೂಪಿಸಿದಂಥ ದಿನೇಶ್ ಕೊಲ್ಲಾಡು ಹಾಗೆ ಲೈವ್ ಸ್ಟುಡಿಯೋ ತಮಗೂ ಕೂಡ ವಂದಿಸುತ್ತಾ, ನಮಗೆ ಸಹಕರಿಸಿದಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ, ಹಾಗೆ ಪತ್ರಕರ್ತರ ಮಿತ್ರರಾದಂಥ ಪುನೀತ್ ಕೃಷ್ಣ, ಹರೀಶ್ ಹೆಜ್ಮಾಡಿ, ಪ್ರಕಾಶ್ ಸುವರ್ಣ, ಯಶೋಧರ್ ತಮಗೆಲ್ಲರಿಗೂ ವಂದಿಸುತ್ತಾ ವಂದನೆಗಳು.